4 ಕೋಡ್ಗಳು ಈಗ ಸದ್ಯ ಜಾರಿಯಾಗಿರ್ತಕ್ಕಂಥದ್ದು ನವೆಂಬರ್ 21ನೇ ತಾರೀಕಿಂದ. ಒಂದು ಕೋಡ್ ಆನ್ ವೇಜಸ್, ಅದು 2019ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಗೀಕಾರ ಆಯಿತು. ಅಂದ್ರೆ ವೇತನಕ್ಕೆ ಸಂಬಂಧಪಟ್ಟಂತೆ ಇರುವಂತ ಕಾನೂನುಗಳನ್ನು ಸೇರಿಸಿ ಅದು ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಕಾರ್ಮಿಕ ಕಾನೂನು ಅಂದ್ರೆ 4 ಈ ಇವತ್ತಿನ ಪ್ರೆಸೆಂಟ್ ನಾವು ತಿಳ್ಕೋಬೇಕಾಗಿದೆ. ನವೆಂಬರ್ 21ನೇ ತಾರೀಕಿಂದ ಈ 29 ಕಾರ್ಮಿಕ ಕಾನೂನುಗಳನ್ನ ಮರ್ಜ್ ಮಾಡಿ 4 ಕೋಡ್ಗಳನ್ನು ಮಾಡಿದ್ದಾರೆ. ಆ 4 ಕೋಡ್ಗಳಲ್ಲಿ ಅವೆಲ್ಲ ಮರ್ಜ್ ಆಗಿದ್ದಾರೆ. ಏನಂತ ವಿವರಣೆ ನಾನು ಹೇಳ್ತೀನಿ ನೋಡಿ. ಒಂದು ಕೋಡ್ ಆನ್ ವೇಜಸ್, ಇದರಲ್ಲಿ ಪೇಮೆಂಟ್ ವೇಜಸ್, ಬೋನಸ್, ತುಟ್ಟಿ ಭತ್ಯೆ, ಇತರ ಏನೇನೆಲ್ಲ ಪೇಮೆಂಟ್ ಸಂಬಂಧಪಟ್ಟಂತಿದ್ದು ಅವೆಲ್ಲ ಅದರಲ್ಲಿ ಬರ್ತದೆ. ಎರಡನೇದು ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್, ಕೈಗಾರಿಕಾ ಸಂಬಂಧಗಳ ಸಮಿತಿ. ಮೂರನೇದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್. ನಾಲ್ಕನೇದು OSH ಅಂತೇಳಿ ಶಾರ್ಟ್ ಆಗಿ ಹೇಳ್ತಾರೆ, ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ 2020 ಅಂತ. ಈ ಕೆಳಗಿನ 3 ಕೂಡ 2020ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಗೀಕಾರ ಆಗಿದೆ. ಮೇಲಿನ ಮಾತ್ರ ಕೋಡ್ ಆನ್ ವೇಜಸ್ ಇದೆ, ಅದು 2019ರಲ್ಲಿ ಆಗಿದೆ. ಸೊ ಈಗ ಇದರಲ್ಲಿ ನಮ್ಮ ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಸಂವಿಧಾನದಲ್ಲಿ 3 ಪಟ್ಟಿಗಳು ಬರ್ತವೆ. ಒಂದು ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯ ಪಟ್ಟಿ, ಮೂರನೇದು ಸಮವರ್ತಿ ಪಟ್ಟಿ. ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕಂಕರೆಂಟ್ ಲಿಸ್ಟು ಅಂತ ಸಮವರ್ತಿ ಪಟ್ಟಿ ಅಂತ ಬರ್ತದೆ. ಈಗ ಯಾಕೆ ಇದು ನೋಡಿ, ನಿಮಗೆ ಕೆಲವು ಕಾನೂನುಗಳನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮಾತ್ರ ಅಧಿಕಾರ ಇದೆ. ಉದಾಹರಣೆಗೆ ಈಗ ಮಿಲಿಟರಿಗೆ ಸಂಬಂಧಪಟ್ಟಂತ ಕಾನೂನು ರಾಜ್ಯಗಳಿಗೆ ಮಾಡಕ್ ಅಧಿಕಾರ ಇಲ್ಲ, ಅದು ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಮಾಡಕ್ ಅಧಿಕಾರ ಇದೆ. ಹಂಗಾಗಿನೇ ದೇಶಕ್ಕೆ ಒಂದೇ ಮಿಲಿಟರಿ ಇರೋದು, ರಾಜ್ಯದ ಮಿಲಿಟರಿ ಇಲ್ಲ, ರಾಜ್ಯದ ಪೊಲೀಸ್ ಇದೆ. ಹಾಗಾಗಿ ಕೆಲವನ್ನ ಸೆಂಟ್ರಲ್ ಗವರ್ಮೆಂಟೇ ಮಾಡಬೇಕು, ಅದು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಇರ್ತದೆ. ಕೆಲವು ರಾಜ್ಯಗಳಿಗೆ ಮಾಡಲಿಕ್ಕೆ ಅಧಿಕಾರ ಇದೆ, ಅದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ಕೆಲವು ಸಬ್ಜೆಕ್ಟ್ ಅನ್ನ ರಾಜ್ಯ ಮತ್ತು ಕೇಂದ್ರ ಎರಡೂ ಸೇರಿ ಕಾನೂನನ್ನು ಮಾಡಬಹುದು. ಸೊ ಅವು ಸಮವರ್ತಿ ಪಟ್ಟಿ ಬರ್ತದೆ. ಈಗ ಕಾರ್ಮಿಕ ಅನ್ನುವಂಥದ್ದು, ಲೇಬರ್ ಅನ್ನುವಂಥದ್ದು ನಮ್ಮ ಸಂವಿಧಾನದ 7ನೇ ಪಾರ್ಟ್ ಅಲ್ಲಿ, ಶೆಡ್ಯೂಲ್ ಅಲ್ಲಿ ಬರ್ತದೆ. ಅದು ಸಮವರ್ತಿ ಪಟ್ಟಿ ಬರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರ ಕಾನೂನು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಪೂರಕವಾಗಿ ರಾಜ್ಯನೂ ಕೂಡ ಕಾನೂನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಒಂದು ಅಂಶ ಬಹಳ ಸ್ಪಷ್ಟ ತಿಳ್ಕೋಬೇಕು ನಾವು. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇವೆಲ್ಲ ಸ್ವಲ್ಪ ಗೊತ್ತಿರೋಂಥದ್ದೇ. ಕಾರ್ಮಿಕ ಕಾನೂನುಗಳು ಅಂತೇಳಿ ಎಷ್ಟಿದಾವೆ ಅಂತ ಹೇಳಿ ಅಂದ್ರೆ ಯಾರಿಗೆ ಅಂದಾಜಿದೆಯಾ? ಒಟ್ಟು ಕಾರ್ಮಿಕ ಕಾನೂನುಗಳು ಎಷ್ಟಿದಾವೆ ದೇಶದಲ್ಲಿ? 29 ಈಗ ಮರ್ಜ್ ಆಗಿದೆ. ಒಟ್ಟು ಇರ್ತಕ್ಕಂಥದ್ದು 44 ಕಾರ್ಮಿಕ ಕಾನೂನು, 44 ಇದೆ. ಆ 44ರಲ್ಲಿ ಈಗ ಅವರು ಮರ್ಜ್ ಮಾಡಿರೋದು 29. ಅದು ಪಟ್ಟಿ ಬೇಕಾದ್ರೆ ನಾನು ನಿಮಗೆ ಬಹುಶಃ ವಿನಂತಿ ಏನಂತಂದ್ರೆ, ಈ ತರದ ಉಪನ್ಯಾಸ ನಡೆದಾಗ ಬಹುಶಃ ಈ EMS ಭವನ ಈಗೇನು ನೀವು ಒಂದು ಗ್ರೂಪ್ ಅಂತ ಮಾಡ್ತಿರಲ್ಲ, ಅಂದ್ರೆ ಈ ತರ ಭಾಗವಹಿಸ್ತದೆಲ್ಲ ಒಂದು ಸೇರಿ ಒಂದು ಗ್ರೂಪ್ ಮಾಡಿದ್ರೆ ನಾವು ಮಾಡುವಂತ PPTಗಳು ಪಾಠಗಳನ್ನ ಅದು ಕಾಯ್ಕೊಳ್ಬಹುದು. ಅಂದ್ರೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇದ್ರು ಕೂಡ ಓದ್ಕೋಬಹುದು. ಈಗ ನೋಡಿ 44 ಪಟ್ಟಿ ನಾವು ಓದೋದ್ರೆ ತುಂಬಾ ಇರುತ್ತೆ. 44 ಕೇಂದ್ರದ ಕಾರ್ಮಿಕ ಕಾನೂನು. ಈಗ ಹಾಗೆ ರಾಜ್ಯಗಳು ಕೂಡ ಕಾನೂನು ಮಾಡಬಹುದು ಅಂತ ಹೇಳಿದ್ನಲ್ಲ ನಾನು. 30 ರಾಜ್ಯಗಳನ್ನು ಸೇರ್ಕೊಂಡು 190 ಕಾನೂನುಗಳಿದಾವೆ ಲೇಬರ್ ಸಂಬಂಧಪಟ್ಟಂತೆ. ಕೇಂದ್ರದಲ್ಲಿ ಒಟ್ಟು 44 ಕಾನೂನುಗಳು, ರಾಜ್ಯದಲ್ಲಿ ಒಟ್ಟು ಈಗಿರ್ತಕ್ಕಂಥದ್ದು 199, ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂತಂದ್ರೆ ಮೊನ್ನೆ ಕರ್ನಾಟಕ ಸರ್ಕಾರದವರು ಕೆಲವು ಕಾನೂನುಗಳನ್ನು ಮಾಡಿದ್ರು, ಕೆಲವು ರೂಲ್ಸ್ ಗಳನ್ನ ಚೇಂಜ್ ಮಾಡಿದ್ರು, ಒಂದು ಕಾನೂನು ಮಾಡಿದ್ರು. ಉದಾಹರಣೆಗೆ ಗಿಗ್ ವರ್ಕರ್ಸ್ ಸಂಬಂಧಪಟ್ಟ ಕಾನೂನು ಮಾಡಿದ್ರು. ಅದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ, ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಒಳಗಡೆ ಅವರು ಕಾನೂನು ಮಾಡಿದ್ರು. ಡೊಮೆಸ್ಟಿಕ್ ವರ್ಕರ್ಸ್ ಒಂದು ವೆಲ್ಫೇರ್ ಬೋರ್ಡ್ ಅಂತ ಮಾಡಿದ್ರು. ಹಾಗೇನೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗೆ
ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ಇವರಿಗೆಲ್ಲ ಒಂದು ಇದನ್ನ ಮಾಡಿದ್ರು. ಇವೆಲ್ಲ ರಾಜ್ಯಗಳು ಮಾಡಿದಂತ ಕಾನೂನು ಇದೆ, ಕೇಂದ್ರಕ್ಕೆ ಪೂರಕವಾಗಿ. ಈ ತರ 190 ಕಾನೂನುಗಳು ರಾಜ್ಯಗಳು ಮಾಡಿದವು, ರಾಜ್ಯಗಳ ಅಧಿಕಾರವನ್ನು ಬಳಸಿದ್ರು. ಸೊ ಹಾಗಾಗಿ ಈಗ ಏನಾಗಿದೆ, ಕೇಂದ್ರ ಸರ್ಕಾರ 44 ಕಾರ್ಮಿಕ ಕಾನೂನುಗಳಲ್ಲಿ 29 ಕಾರ್ಮಿಕ ಕಾನೂನುಗಳನ್ನ ರಿಪೀಲ್ ಮಾಡಿ ಅವನ್ನ 4 ಕೋಡ್ಗಳನ್ನಾಗಿ ತಂದಿದ್ದಾರೆ. ಆ 4 ಕೋಡ್ಗಳಲ್ಲಿ ಈಗ ಒಂದು ಅಂಶ ನಾನು ಇಲ್ಲಿ ಸ್ಪಷ್ಟಪಡಿಸೋದೇನಂತಂದ್ರೆ, ಫಸ್ಟ್ ಇಡೀ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಕಾನೂನು ಅಂತೇಳಿ ಬಂದಿದ್ದು 1890ರಲ್ಲಿ ಒಂದು ಫ್ಯಾಕ್ಟರಿ ಕಮಿಷನ್ ಅಂತ ಬಂದಿತ್ತು. ಫ್ಯಾಕ್ಟರಿ ಕಮಿಷನ್ ಅಂತೇಳಿ ನೇಮಕ ಮಾಡಿದ್ರು. ಆ ಫ್ಯಾಕ್ಟರಿ ಕಮಿಷನ್ ನ ರೆಕಮೆಂಡೇಶನ್ ಒಳಗೆ ಮೊಟ್ಟ ಮೊದಲ ಕಾನೂನು ಬಂದಿದ್ದು 1891ರಲ್ಲಿ ಫ್ಯಾಕ್ಟರಿ ಆಕ್ಟ್, ಕಾರ್ಖಾನೆ ಕಾಯ್ದೆ. ಆ ಕಾರ್ಖಾನೆ ಕಾಯ್ದೆ ಅದರ ರೆಕಮೆಂಡೇಶನ್ ಏನಂತಂದ್ರೆ 7 ವರ್ಷದ ಒಳಗಿನ ಮಕ್ಕಳನ್ನ ಕಾರ್ಖಾನೆ ಒಳಗಡೆ ದುಡಿಸಬಾರದು. ಏನು ನೋಡಿ, ಅವಾಗ ಅದರ ಅರ್ಥ ಏನಂದ್ರೆ 1890ಕ್ಕಿಂತ ಮುಂಚಿತವಾಗಿ ಬಾಲ ಕಾರ್ಮಿಕರು, ಸಣ್ಣ ಮಕ್ಕಳನ್ನು ಕರ್ಕೊಂಡೋಗಿ ದುಡಿಸ್ತಾ ಇದ್ರು ಅಂತ ಅರ್ಥ. 7 ವರ್ಷದ ಒಳಗಿನ ಮಕ್ಕಳನ್ನ ಕಾರ್ಖಾನೆ ಒಳಗೆ ದುಡಿಸಬಾರದು ಅಂತ ಫ್ಯಾಕ್ಟರಿ ಆಕ್ಟ್ ಬಂತು. ಅಂದ್ರೆ ಇವೆಲ್ಲ ಕಾನೂನುಗಳಲ್ಲಿ 44 ಕಾನೂನುಗಳಲ್ಲಿ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಒಂದೊಂದು ಕಾನೂನು ಒಂದು ದೊಡ್ಡ ಇತಿಹಾಸ ಇದೆ. ಫ್ಯಾಕ್ಟರಿ ಆಕ್ಟ್ 1891 ಒಳಗಡೆ ಬರ್ಬೇಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಆ ಕಾಲಘಟ್ಟದಲ್ಲಿ ಗಣಿಗಳು ಆರಂಭವಾಗಿದ್ದು. ಕೆಜಿಎಫ್ ಗಣಿ ಇರ್ಬೋದು, ಅಟ್ಟಿ ಚಿನ್ನದ ಗಣಿ ಇರ್ಬೋದು, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಗಣಿಗಳು ಇರ್ಬೋದು, ಇವೆಲ್ಲ ಆರಂಭ ಬರ್ತಾ ಇದ್ವು. ಟೀ ಪ್ಲಾಂಟೇಶನ್ಗಳು ಆರಂಭ ಬರ್ತಾ ಇದ್ವು. ಇಂಥ ಸಂದರ್ಭದಲ್ಲಿ ಕಾರ್ಮಿಕರನ್ನ, ವಿಪರೀತವಾದಂತ ಕಾರ್ಮಿಕರನ್ನ ಒಂದು ಗುಲಾಮ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ರು. ಗುಲಾಮ ರೀತಿಯಲ್ಲಿ ದುಡಿಸ್ಕೊಳ್ಳೋ ಸಂದರ್ಭದಲ್ಲಿ ಕಾರ್ಮಿಕರ ಮುಷ್ಕರಗಳು ನಡೀತಾ ಇದ್ವು, ಹೋರಾಟಗಳು ನಡೀತಾ ಇದ್ವು, ಒಂದು ಅನ್ರೆಸ್ಟ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟಬೇಕು ಅಂತೇಳಿ ಇವತ್ತು ಬ್ರಿಟಿಷ್ ಸರ್ಕಾರ, ಅವತ್ತಿನ ಬ್ರಿಟಿಷ್ ಸರ್ಕಾರ ಫ್ಯಾಕ್ಟರಿ ಕಮಿಷನ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿ ಅದರ ರೆಕಮೆಂಡೇಶನ್ ಆಧಾರದಲ್ಲಿ ಮೊಟ್ಟ ಮೊದಲು ಬಂದಂತ ಕಾಯ್ದೆ ಫ್ಯಾಕ್ಟರಿ ಆಕ್ಟ್ 1891. ಆ ನಂತರದಲ್ಲಿ ನಿಮಗೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಈಗ ಇವತ್ತು ನಮ್ಮ ದೇಶದಲ್ಲಿ ಏನು ಟ್ರೇಡ್ ಯೂನಿಯನ್ ಆಕ್ಟ್ ಅಂತ ಇದೆ. ಟ್ರೇಡ್ ಯೂನಿಯನ್ ಆಕ್ಟ್ 1926, ಸ್ವಾತಂತ್ರ್ಯಕ್ಕಿಂತ 25 ವರ್ಷ ಮುಂಚೆ ಬಂದಿದ್ದು ಟ್ರೇಡ್ ಯೂನಿಯನ್ ಆಕ್ಟ್. ನೋಡಿ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬಂದಿದ್ದು ಟ್ರೇಡ್ ಯೂನಿಯನ್ ಆಕ್ಟ್ ಭಾರತದಲ್ಲಿ. ಯಾಕಂದ್ರೆ ಆ ಪ್ರಮಾಣದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೇಕಾದ್ರೆ ಎಲ್ಲ ಎಕ್ಸ್ಪ್ಲನೇಷನ್ ಹೋಗಲ್ಲ ನಾನು. ಆ 1920ರ ಕಾಲಘಟ್ಟ ಎಐಟಿಸಿ ಸ್ಥಾಪನೆ ಆಗಿತ್ತು ಭಾರತ ದೇಶದಲ್ಲಿ. 1917ನೇ ಇಸ್ವಿಯಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಗಿತ್ತು. ರಷ್ಯಾದಲ್ಲಿ ಕ್ರಾಂತಿಯಾಗಿ ಕಾರ್ಮಿಕ ವರ್ಗದ ಪ್ರಭುತ್ವ ಅಧಿಕಾರ ಹೊಂದಿತ್ತು. ಸೊ ಅಂತ ಕಾಲಘಟ್ಟದಲ್ಲಿ ಇಟ್ಕೊಂಡು ಭಾರತದಲ್ಲೂ ಕೂಡ ಅಲಹಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಇಂಥ ಕಡೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಬೆಳೀತಾ ಇದ್ವು. ಕೈಗಾರಿಕೆಗಳು ಬೆಳೀತಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಶೋಷಣೆ ನಡೀತಾ ಇತ್ತು. ಆ ಶೋಷಣೆ ನಡೆದು ದೊಡ್ಡ ಪ್ರಮಾಣದ ಹೋರಾಟಗಳು ನಡೆಯುವಂತ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕಕ್ಕೋಸ್ಕರನೇ ಇವತ್ತು ಸಾಕಷ್ಟು ಕಾನೂನುಗಳನ್ನು ತರಬೇಕು ಅಂತ ಹೊರಟರು. ಅದರಲ್ಲಿ ಕಾರ್ಮಿಕರಿಗೆ ನಾವೇನಾದ್ರೂ ಮಾಡಲೇಬೇಕು. ಇಲ್ಲೇ ಇದ್ರೆ ಈ ಕಲ್ಯಾಣ ಕಾರ್ಯಕ್ರಮಗಳು ಅವರಿಗೆ ಸಂಘ ಕಟ್ಟುವಂತ ಸ್ವಾತಂತ್ರ್ಯ ಕೊಡದೇ ಇದ್ರೆ ಇದು ನಮ್ಮ ಬ್ರಿಟಿಷ್ ಪ್ರಭುತ್ವಕ್ಕೆ ಗಂಡಾಂತರಕಾರಿ ಆಗುತ್ತೆ ಅಂತೇಳಿ ಅವರು ಟ್ರೇಡ್ ಯೂನಿಯನ್ ಆಕ್ಟ್, ಸಂಘ ಕಟ್ಟೋದಕ್ಕೆ ಅವಕಾಶ ಇರುವಂತ 1926ರ ಕಾರ್ಮಿಕ ಕಾಯ್ದೆ ಅಥವಾ ಕಾರ್ಮಿಕ ಸಂಘ ಕಾಯ್ದೆ, ಟ್ರೇಡ್ ಯೂನಿಯನ್ ಆಕ್ಟ್ ರಚನೆ ಆಯಿತು. ನಿಮಗೆ ಈಗ ಕೆಲವು ಹೇಳಬೇಕಂದ್ರೆ ಭಗತ್ ಸಿಂಗ್ ಇದರಲ್ಲಿ ಶಾಸನ ಸಭೆಯಲ್ಲಿ ಬಾಂಬ್ ಹಾಕಿದ್ದು, ನಾನು ಸ್ವಲ್ಪ ಹಿಸ್ಟ್ರಿ ಹೇಳಿ ಮುಂದಕ್ಕೆ ಹೋಗ್ತೀನಿ. ಶಾಸನ ಸಭೆಯಲ್ಲಿ, ಪಂಜಾಬ್ನ ಶಾಸನ ಸಭೆಯಲ್ಲಿ ಬಾಂಬ್ ಹಾಕಿದ್ದಕ್ಕೆ ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಮತ್ತು ಸೇಫ್ಟಿ ಬಿಲ್. ಕಮ್ಯುನಿಸ್ಟರನ್ನ, ಟ್ರೇಡ್ ಯೂನಿಯನ್ ಕಾರ್ಯಕರ್ತರನ್ನ ಹದ್ದುಬಸ್ತಿನಲ್ಲಿ ಹೇಳೋದಕ್ಕೆ, ದೇಶದ್ರೋಹಿಗಳು ಘೋಷಣೆ ಮಾಡೋದಕ್ಕೆ ಅವೆರಡು ಬಿಲ್ಗಳನ್ನ ಬ್ರಿಟಿಷ್ನವರು ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಮತ್ತು ಸೇಫ್ಟಿ ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು.
ಅಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಅದರ ಸಂಗಾತಿಗಳು ಇದರಲ್ಲಿ ಶಾಸನ ಸಭೆಯಲ್ಲಿ ಖಾಲಿ ಜಾಗದಲ್ಲಿ ಬಾಂಬ್ ಹಾಕಿ ಅವ್ರು ಹೇಳಿದ್ರು, ನೋಡಿ ಇದು ನಾವು ಯಾರು ಸಾಯಿಸ್ಬೇಕಂತ ಹಾಕಿದ್ದಲ್ಲ, ಇದು ಈ ಕಿವಿಯಿಂದ ಇರ್ತಕ್ಕಂಥ ಕಿವುಡು ಸರ್ಕಾರ ಕೇಳಬೇಕು ಅನ್ನೋದಕ್ಕೋಸ್ಕರ ಇದನ್ನ ಹಾಕಿದ್ದೀವಿ, ಯಾರು ಸಾಯಿಸೋ ಉದ್ದೇಶ ಅಲ್ಲ ಅನ್ನೋದು. ಅಂದ್ರೆ ನೀವು ಭಾರತದ ಕಾರ್ಮಿಕ ಚಳವಳಿಯ ಇತಿಹಾಸವನ್ನ ನೀವು ನೋಡಿದ್ರೆ ಈ 44 ಕಾರ್ಮಿಕ ಕಾನೂನುಗಳ ರಚನೆಗೆ ಹಿಂದೆ ಬಹಳ ದೊಡ್ಡ ಮಟ್ಟದ ಸಮರಧೀರ ಕ್ರಾಂತಿಕಾರಿ ಹೋರಾಟದಿಂದ. ಸುಮ್ಮನೆ ಕೆಲವು ಜಸ್ಟ್ ನಾನು ಪಿಕ್ ಅಂಡ್ ಚೂಸ್ ಅನ್ನ ಲೆಕ್ಕದ ಕೆಲವು ಹೇಳ್ತೀನಿ ನಾನು ಜಸ್ಟ್ ಇದಕ್ಕೋಸ್ಕರ ನಿಮಗೆ. ಮುಂಬೈನ ಜವಳಿ ಗಿರಣಿ ಕಾರ್ಮಿಕರ ಹೋರಾಟದ ಇತಿಹಾಸ ಬಾಲ ಗಂಗಾಧರ ತಿಲಕ್ ಅವರು ಅವರ ಪತ್ರಿಕೆಯಲ್ಲಿ ಸ್ವರಾಜ್ ಇಂಡಿಯಾ ಏನು ಪತ್ರಿಕೆ ಇದೆ ಆ ಪತ್ರಿಕೆಯಲ್ಲಿ ಒಂದು ಇದನ್ನು ಬರೀತಾರೆ, ಒಂದು ಸಂಪಾದಕೀಯ ಬರೀತಾರೆ, ಬ್ರಿಟಿಷ್ ವಿರುದ್ಧ ಸಂಪಾದಕೀಯ ಬರೀತಾರೆ. ಆ ಬ್ರಿಟಿಷ್ ವಿರುದ್ಧ ಸಂಪಾದಕೀಯ ಎಷ್ಟು ಜನ ಓದ್ತಾರೋ ಏನೋ ಗೊತ್ತಿಲ್ಲ, ಅವತ್ತು ದೊಡ್ಡ ಪ್ರಮಾಣದ ಅನಕ್ಷರಸ್ಥ ಜನ. ಆಗ ಸಂಪಾದಕೀಯ ಬರೋದಕ್ಕೆ ಬ್ರಿಟಿಷ್ ಸರ್ಕಾರ ಬಾಲಗಂಗಾಧರ ತಿಲಕ್ಗೆ ಪನಿಷ್ಮೆಂಟ್ ಕೊಡುತ್ತೆ, 6 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ. ಆ ಸಂದರ್ಭದಲ್ಲಿ ಮುಂಬೈನಲ್ಲಿರ್ತಕ್ಕಂಥ ಜವಳಿ ಗಿರಣಿ ಕಾರ್ಮಿಕರು 50,000 ಜನ ಬಾಲಗಂಗಾಧರ ತಿಲಕ್ ಅವರಿಗೆ 6 ವರ್ಷ ಜೈಲು ಶಿಕ್ಷೆ ವಿಧಿಸಿದ್ದನ್ನ ವಿರೋಧ ಮಾಡಿ ಸಾಂಕೇತಿಕವಾಗಿ 1 ವರ್ಷಕ್ಕೆ 1 ದಿನ ಅಂತೇಳಿ 6 ದಿನ ಮುಷ್ಕರ ಮಾಡ್ತಾರೆ. ಯಾರು? ಜವಳಿ ಗಿರಣಿ ಕಾರ್ಮಿಕರು, ಟೆಕ್ಸ್ಟೈಲ್ ಕಾರ್ಮಿಕರು. ಎಷ್ಟು ಜನ ಬಾಲಗಂಗಾಧರ ತಿಲಕ್ ಅವರನ್ನ ಎಡಗಡೆಯಲ್ಲಿ ಓದಿದ್ರೋ ಗೊತ್ತಿಲ್ಲ, ಆದ್ರೆ ಆ ಆಕ್ರೋಶ ಇದೆಯಲ್ಲ ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ನಮ್ಮ ನಾಯಕ ಬಾಲಗಂಗಾಧರ ತಿಲಕ್ ಅವ್ರನ್ನ ಜೈಲಿಗೆ ಹಾಕ್ತಾ ಇದ್ದಾರೆ ಅನ್ನೋಂತ ಆಕ್ರೋಶ ಕಟ್ಟೆ ಹೊಡೆದು 6 ದಿನ ಮುಷ್ಕರ ಮಾಡ್ತಾರೆ. ಬ್ರಿಟಿಷ್ ಗೋಲಿಬಾರ್ಗೆ ಬಹುಶಃ 17 ಜನ ಸತ್ತೋಗ್ತಾರೆ, 17 ಜನ ಗೋಲಿಬಾರ್ ಸತ್ತೋಗ್ತಾರೆ. ಅಂದ್ರೆ ಆ ಪ್ರಮಾಣದ ದೊಡ್ಡ ಹೋರಾಟಗಳು ನಡೆದವು. ಸೊ ಹಾಗಾಗಿ ಇವತ್ತೇನು ಈ 44 ಕಾರ್ಮಿಕ ಕಾನೂನುಗಳಿದಾವಲ್ಲ, ಈ 44 ಕಾರ್ಮಿಕ ಕಾನೂನುಗಳು ಹಿಂದೆ ದೊಡ್ಡ ಇತಿಹಾಸ ಇದೆ. ಆ 44 ಕಾರ್ಮಿಕ ಕಾನೂನುಗಳ ಪಟ್ಟಿ ಬೇಕಾದ್ರೆ ನಾನು ನಿಮಗೆ ಜಸ್ಟ್ ಮುಂದೆ ಬೇಕಾದ್ರೆ ಹೇಳ್ತೀನಿ. ನಾನು ಒಂದು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು, ನಾವು ಟ್ರೇಡ್ ಯೂನಿಯನ್ ಅವರಾಗಿ ಇವತ್ತಿನ ಸಂದರ್ಭದಲ್ಲಿ ಈಗ ಏನ್ 44 ಕಾರ್ಮಿಕ ಕಾನೂನುಗಳು ಇದ್ವಲ್ಲ ಅವೆಲ್ಲ ತುಂಬಾ ಚೆನ್ನಾಗಿದ್ವಾ? ತುಂಬಾ ಚೆನ್ನಾಗಿದ್ವಾ? ಇಲ್ಲ, ಅದರಲ್ಲೂ ಸಾಕಷ್ಟು ಸುಧಾರಣೆ ಬೇಕಿತ್ತು. ನಮ್ಮ ಈ ಕಾರ್ಮಿಕ ಚಳವಳಿಯ ದೊಡ್ಡ ಒತ್ತಡ ಏನಂತಂದ್ರೆ ಆ 44 ಕಾರ್ಮಿಕ ಕಾನೂನುಗಳು ಬಹುತೇಕ 70ರಿಂದ 75% ಜಾರಿನೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇರುವಂತ ಕಾರ್ಮಿಕ ಕಾನೂನುಗಳು ಸ್ಟ್ರೆಂಥನ್ ಆಗ್ಬೇಕು ಮತ್ತು ಜಾರಿ ಆಗ್ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಇರ್ತಕ್ಕಂಥ ಕಾರ್ಮಿಕ ಕಾನೂನುಗಳು ಸುಧಾರಣೆ ಆಗ್ಬೇಕು, ಅವು ಜಾರಿ ಆಗ್ಬೇಕು, ಸ್ಟ್ರಿಕ್ಟ್ ಆಗಿ ಜಾರಿ ಆಗ್ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅವರಲ್ಲೂ ಸಾಕಷ್ಟು ಲೋಪದೋಷಗಳು ಇದಾವೆ, ಇಲ್ಲ ಅಂತಲ್ಲ, ಸಾಕಷ್ಟು ಲೋಪದೋಷಗಳು ಇದಾವೆ. ಆದ್ರೆ ಆ ಲೋಪದೋಷಗಳನ್ನು ಸರಿಪಡಿಸಕ್ಕೆ ಅವಕಾಶ ಇತ್ತು. ಆದ್ರೆ ಇವರು ತುಂಬಾ ಸುಧಾರಣೆ ಮಾಡ್ತವೆ ಅಂತೇಳಿ ಅದು ಸಂಪೂರ್ಣವಾಗಿ ಒಂದು ರೀತಿ ತಗದೆ ಹಾಕಿ ಈಗ ಸುಧಾರಣೆ ಹೆಸರಿನಲ್ಲಿ 4 ಸಂಹಿತೆಗಳನ್ನ ಅವರು ರೆಡಿ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ನೋಡಿ, ಇದರಲ್ಲಿ ಈಗ ಕೋಡ್ ಆನ್ ವೇಜಸ್ ಅಂತ ಇದೆಯಲ್ಲ, ಈ ಕೋಡ್ ಆನ್ ವೇಜಸ್ ಅಲ್ಲಿ ಈ 4 ಕಾನೂನುಗಳನ್ನು ಮರ್ಜ್ ಮಾಡಿದ್ದಾರೆ. ಅದರಲ್ಲಿ ಯಾವುದು? ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 1936 ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಿತ್ತು. ಕನಿಷ್ಠ ವೇತನ ಕಾಯ್ದೆ 1948 ಬಂದಿತ್ತು. ಪೇಮೆಂಟ್ ಆಫ್ ಬೋನಸ್ ಆಕ್ಟ್ 1965 ಬಂದಿತ್ತು. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ 1976 ಸಮಾನ ಸಂಭಾವನೆ ಕಾಯ್ದೆ. ಈ 4 ಕಾಯ್ದೆಗಳನ್ನ ಈ ವೇಜ್ ಕೋಡ್ ಅಲ್ಲಿ ಮರ್ಜ್ ಮಾಡಿದ್ದಾರೆ. ಈಗ ಈ ವೇಜ್ ಕೋಡ್ ಅಲ್ಲಿ ಮರ್ಜ್ ಮಾಡಿದ್ದಾರೆ. ನಂತರದಲ್ಲಿ ಈಗ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಂತ ಇದೆಯಲ್ಲ, ಈ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಲ್ಲಿ 3 ಕಾಯ್ದೆಗಳನ್ನು ರದ್ದು ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947, ಟ್ರೇಡ್ ಯೂನಿಯನ್
ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ 1946 ಈ ಮೂರನ್ನು ಕೂಡ ಇದರಲ್ಲಿ ಮರ್ಜ್ ಮಾಡಿದ್ದಾರೆ. ಇದು ಯಾವ್ಯಾವ ಅದ್ರಲ್ಲಿ ಏನಿದೆ, ಅದರ ಸೆಕ್ಷನ್ಗಳು ಏನಿದ್ದಾರೆ, ಅಧ್ಯಯನಗಳು ಏನಿದ್ದಾರೆ, ಯಾವಾಗ ಅದನ್ನ ಅಂಗೀಕಾರ ಆಯಿತು ಎಲ್ಲ ನಾನು ಅದನ್ನ ವಿವರ ಹೇಳಕ್ ಹೋಗೋದಿಲ್ಲ. ಈಗ ಅದನ್ನ ಮುಂದೆ ನೋಡಬಹುದು. ನಂತರದಲ್ಲಿ ಈಗ OSH ಕೋಡ್, ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ 2020 ಇದರಲ್ಲಿ 13 ಕಾನೂನುಗಳನ್ನ ಇದರಲ್ಲಿ ಮರ್ಜ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಈ OSH ಕೋಡ್ ಅಲ್ಲಿ ಫ್ಯಾಕ್ಟರೀಸ್ ಆಕ್ಟ್ ಅಂದ್ರೆ ಅದು ಅಮೆಂಡ್ಮೆಂಟ್ ಆಕ್ಟ್ ಎಲ್ಲ 1948 ಬಂದು ಅದನ್ನ ಮರ್ಜ್ ಮಾಡಿದ್ದಾರೆ. ಪ್ಲಾಂಟೇಶನ್ ಲೇಬರ್ ಆಕ್ಟ್ ಮರ್ಜ್ ಆಗಿದೆ. ಮೈನ್ಸ್ ಆಕ್ಟ್ 1952 ಮರ್ಜ್ ಆಗಿದೆ. ವರ್ಕಿಂಗ್ ಜರ್ನಲಿಸ್ಟ್ ಅಂಡ್ ಅದರ್ ನ್ಯೂಸ್ ಪೇಪರ್ ಎಂಪ್ಲಾಯ್ಸ್ ಕಂಡೀಷನ್ ಆಕ್ಟ್ ಅದು ಮರ್ಜ್ ಆಗಿದೆ. ದ ವರ್ಕಿಂಗ್ ಜರ್ನಲಿಸ್ಟ್ ಆಕ್ಟ್ ವೇಸ್ ಫಿಕ್ಸೇಷನ್ ಅದು ಸಂಬಂಧಪಟ್ಟಂತ ಆಕ್ಟ್ ಆಗಿದೆ, ರದ್ದಾಗಿದೆ. ಮೋಟಾರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆಕ್ಟ್ ಅದು ರದ್ದಾಗಿದೆ. ಬಿಡಿ ಅಂಡ್ ಸಿಗಾರ್ ಕಂಡೀಷನ್ ಅವರ ಬಿಡಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕಾಯ್ದೆ ರದ್ದಾಗಿದೆ. ಹಾಗೆ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ರೆಗ್ಯುಲೇಷನ್ ಅಂಡ್ ಅಬಲೇಷನ್ 1970 ಅದು ರದ್ದಾಗಿದೆ. ಸೇಲ್ಸ್ ಅಂಡ್ ಪ್ರಮೋಷನ್ ಎಂಪ್ಲಾಯೀಸ್ ಆಕ್ಟ್ 1976 ಅದು ರದ್ದಾಗಿದೆ. ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ವರ್ಕ್ಮೆನ್ ರೆಗ್ಯುಲೇಷನ್ ಆಕ್ಟ್ ಅದು ಕೂಡ ರದ್ದಾಗಿದೆ. ಸಿನಿಮಾ ವರ್ಕರ್ಸ್ ಅಂಡ್ ಸಿನಿಮಾ ಥಿಯೇಟರ್ ವರ್ಕರ್ಸ್ ಆಕ್ಟ್ ಅದು ರದ್ದಾಗಿದೆ. ಡಾಗ್ ವರ್ಕರ್ಸ್ ಆಕ್ಟ್ ಸೇಫ್ಟಿ ಅಂಡ್ ಹೆಲ್ತ್ ವೆಲ್ಫೇರ್ ಆಕ್ಟ್ 1986 ರದ್ದಾಗಿದೆ. ಹಾಗೆ ಬಿಲ್ಡಿಂಗ್ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದೆಯಲ್ಲ, ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂಡ್ ಕಂಡೀಷನ್ ಸರ್ವಿಸ್ 1996 ಲೇಟೆಸ್ಟ್ ಆಗಿ ಬಂದಂತ ಆಕ್ಟ್ ಅದೊಂದು ರದ್ದಾಗಿದೆ. ಅದು ಇದು OSH ಕೋಡ್ ಅಲ್ಲಿ ರದ್ದಾಗಿದೆ. ಇನ್ನು ನೆಕ್ಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಕೋಡ್. ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಲ್ಲಿ 9 ಕಾನೂನುಗಳು ರದ್ದಾಗಿದ್ದಾವೆ. ಒಂದು ವರ್ಕ್ಮೆನ್ ಕಾಂಪೆನ್ಸೇಷನ್ ಆಕ್ಟ್, ಇದು ಬಹಳ ಇಂಪಾರ್ಟೆಂಟ್ ಆಕ್ಟ್. ಯಾಕಂದ್ರೆ ಯಾರಿಗೆ ESI ಗೆ ಅಪ್ಲೈ ಆಗ್ತಾ ಇರ್ಲಿಲ್ವ ಅವರಿಗೆ ಇದು ಬಹಳ ಪ್ರಯೋಜನಕಾರಿಯಾಗಿದೆ, ಅದು ರದ್ದು ಮಾಡಿದ್ದಾರೆ. ಆಮೇಲೆ ESI ಆಕ್ಟ್ 1948 ಅದು ರದ್ದಾಗಿದೆ. ಹಾಗೆಯೇ EPF ಆಕ್ಟ್ ನೌಕರರ ಭವಿಷ್ಯ ನಿಧಿ ಕಾಯ್ದೆ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್, ಅದನ್ನು ರದ್ದು ಮಾಡಿದ್ದಾರೆ. ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅದು ರದ್ದಾಗಿದೆ. ಗ್ರಾಚ್ಯುಟಿ ಪಾವತಿ ಕಾಯ್ದೆ ಅದು ರದ್ದಾಗಿದೆ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಕ್ಟ್ 1959 ರದ್ದಾಗಿದೆ. ಸಿನಿಮಾ ವರ್ಕರ್ಸ್ ನ ಸೋಷಿಯಲ್ ಸೆಕ್ಯೂರಿಟಿ ಸೆಸ್ ಆಕ್ಟ್ ರದ್ದಾಗಿದೆ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೆಸ್ ಆಕ್ಟ್ ಅದು ರದ್ದಾಗಿದೆ. ಅಂತಿಮವಾಗಿ 2008ರಲ್ಲಿ ಬಂದಂತ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ ರದ್ದಾಗಿದೆ. ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲವೂ ರದ್ದು ಮಾಡಿಬಿಟ್ಟಿದ್ದೇವೆ, ಇದನ್ನ ಯಾಕೆ ತಗೋಬೇಕು ಅಂತ ಹೇಳಿ 2005ರಲ್ಲಿ ಬಂದಂತ ಉದ್ಯೋಗ ಖಾತ್ರಿ ಕಾನೂನು ಏನಿತ್ತಲ್ಲ ಅದನ್ನು ಈಗ ರದ್ದು ಮಾಡುದು. ಮನ್ರೇಗಾ ಆಗ್ತದ ಈಗ ಡೈಲ್ಯೂಟ್ ಮಾಡಿ ಅದನ್ನ ಈಸಿ ರಾಮ್ಜಿ ಅಂತ ಹೇಳಿ ಮಾಡಿದ್ವಿ. ಈಗ ನಾನು ಇದರ ಇಡೀ ಯುವಕರಿಗೆ ಹೋಗೋದಂದ್ರೆ ಸುಮಾರು ಟೈಮ್ ಬೇಕಾಗುತ್ತೆ. ಈಗ ನಾವು CIT ಒಂದು ಬುಕ್ಲೆಟ್ ಮಾಡಿದ್ವಿ. ಅದರಲ್ಲಿ ಏನೇನೆಲ್ಲ ಅಂಶಗಳು ಅವರು ವಾದ ಏನ್ ಹೇಳ್ತಾ ಇದ್ದಾರೆ, ಇದ್ರ ಸತ್ಯಾಂಶ ಏನಿದೆ ಅನ್ನೋದನ್ನ ಕೆಲವು ಎಕ್ಸ್ಪ್ಲನೇಷನ್ ಸಂಕ್ಷಿಪ್ತವಾದ ಎಕ್ಸ್ಪ್ಲನೇಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆ ನಂತರ ನೀವು ಪ್ರಶ್ನೆಗಳನ್ನ ನಂತರ ಕೇಳಬಹುದು. ಅದಕ್ಕೆ ಒಂದು ಬ್ರೀಫ್ ಆದಂತ ಒಂದು ನೋಟ್ ಅನ್ನ ನಾನು ಇಲ್ಲಿ ಇದು ಮಾಡಿ ನೋಡ್ತೀನಿ. ನೋಡಿ, ಇದರಲ್ಲಿ ಕಾರ್ಮಿಕ ಸಂಹಿತೆಗಳು ಸರ್ಕಾರದ ಫಾಲ್ಸ್ ಕ್ಲೈಮ್ ಏನಿದೆ, ಫ್ಯಾಕ್ಟ್ ಏನಿದೆ, ನಿಜವಾದ ಫ್ಯಾಕ್ಟ್ ಏನಿದೆ ಅಂದ್ರೆ ಈಗ ನಿಮಗೆ ಹೇಳೋದಾದ್ರೆ 29 ಕಾನೂನುಗಳು ಅಂತಂದ್ರೆ ಒಂದೊಂದು ಪುಸ್ತಕ ಏನಿಲ್ಲ ಅಂದ್ರೂ 200 ಪೇಜ್ 300 ಪೇಜ್ 400 ಪೇಜ್ ಇತ್ತು. ನಿಮಗೆ ಹೇಳೋದಾದ್ರೆ ಈಗ ನಾನು ಮೊನ್ನೆ ಆಕ್ಟ್ ಅನ್ನ ತಗೊಂಡು ಓದಿದಾಗ ಈ 4 ಕೋಡ್ಗಳನ್ನ 229 ಕಾನೂನುಗಳನ್ನು ಸೇರಿಸಿ ಒಂದೇ ಪುಸ್ತಕ ಮಾಡಿದ್ದಾರೆ. ಅಂದ್ರೆ ನಿಮಗೆ ಹೆಂಗಪ್ಪ ಹೇಳ್ಬೇಕಂದ್ರೆ ಎಕ್ಸಾಮ್ ಹೋದಾಗ ಗೈಡ್ ಮಾಡ್ತಾವ, ನಿಮ್ಗೆ ಅಷ್ಟೇ ಎಕ್ಸಾಮ್ಗೆ ಏನ್ ಬೇಕು ಅದನ್ನ ಓದ್ಕೊಳ್ಳಿ ಅಂತ. ನೀವು ಅದನ್ನ ಓದ್ಬಿಟ್ರೆ
ಒಂದ್ ರೀತಿಯಲ್ಲಿ ನಿಮಗೆ ತಲೆ ಗಿರ್ರಂತೇಳಿ ತೆಗೆದೋಗುತ್ತೆ. ಯಾಕಂದ್ರೆ ಹಿಂದೆ 29 ಕಾನೂನುಗಳನ್ನು ವಿಸ್ತಾರವಾಗಿ ಎಲಾಬರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಈಗ ಆ 29 ಕಾನೂನುಗಳನ್ನು 4 ಸಮಿತಿಗಳನ್ನಾಗಿ ಮಾಡಿ ಆ 4 ಸಮಿತಿಗಳ ಒಂದು ಪುಸ್ತಕ ಮಾಡಿದ್ದಾರೆ. ಒಂದೇ ಪುಸ್ತಕ ಮಾಡಿದ್ದಾರೆ. ಸಿಂಪ್ಲಿಫಿಕೇಶನ್ ಬಹಳ ಸರಳ ಮಾಡಿದ್ದೀವಿ ನಾವು ಇದೆಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅವ್ರು ಬಹಳ ಹೇಳೋದೇನಂತಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇದನ್ನ ಯಾಕೆ ಮಾಡಿದ್ದಾರೆ? ಈ 29 ಕಾನೂನುಗಳನ್ನು ಮರ್ಜ್ ಯಾಕೆ ಮಾಡಿದ್ದಾರೆ? ಕಾರ್ಮಿಕರಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿದ್ದಲ್ಲ, ಬದಲಾಗಿ ಬಂಡವಾಳಿಗರ ವ್ಯವಹಾರ, ಅವರ ವ್ಯಾಪಾರಕ್ಕೆ ಸುಗಮವಾಗಬೇಕು ಅಂತ ಮಾಡಿರಂತ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದನ್ನ 90ರ ದಶಕದಿಂದ ಹೇಳ್ಕೊಂತ ಬರ್ತಾ ಇದ್ರು. ಈಗ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇವರಂತೂ ಬಹಳ ಸಿಂಪ್ಲಿಫಿಕೇಶನ್ ಮಾಡಿ, ಏನಿಲ್ಲಪ್ಪ ಇಷ್ಟೇ ಕಾನೂನು ಇರೋದು, ಅದಕ್ಕೆ ಬಹಳ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನೀವೇನು ಕಾರ್ಮಿಕರು ಭಯ ಪಡ್ಬೇಕಾಗಿಲ್ಲ, ಮಾಲೀಕರು ಭಯ ಪಡ್ಬೇಕಾಗಿಲ್ಲ, ಎಲ್ಲದೂ ಅನುಕೂಲ ಇದೆ. ಹಂಗಾಗಿ ಅದನ್ನ ಮಾಡಿದ್ದಾರೆ. ಈಗ ಅದರಲ್ಲಿ ನೋಡಿ, ನಾನು ಜಸ್ಟ್ ಏನೇನೆಲ್ಲ ಇದರಲ್ಲಿ ನಾವು ಕಾರ್ಮಿಕ ಸಂಘಟನೆಗಳು ಇದಕ್ಕೆ ಯಾವ ರೀತಿಯಲ್ಲಿ ನಾವು ಆಬ್ಜೆಕ್ಷನ್ ಗಳನ್ನ ನಾವು ಇವತ್ತು ಕ್ಯಾಂಪೇನ್ ಮಾಡ್ತಾ ಇದೀವಿ ಅನ್ನೋ ಅಂಶಗಳು ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಇದರಲ್ಲಿ ಈ 4 ಸಮಿತಿಗಳಲ್ಲಿ ಬರುವಂತ ಪ್ರಾಬ್ಲಮ್ ಕನಿಷ್ಠ ವೇತನ ಸಂಬಂಧಪಟ್ಟಂತದ್ದು, ಮಿನಿಮಮ್ ವೇಜಸ್ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳ್ತಾರೆ, ಈಗ ನೋಡಿ ಎಲ್ಲರಿಗೂ ಕೂಡ ವಿಶ್ವವ್ಯಾಪಿ ಕನಿಷ್ಠ ವೇತನವನ್ನು ಖಾತ್ರಿಪಡಿಸ್ತದೆ ಈ ಆಕ್ಟ್ಗಳು. ಯೂನಿವರ್ಸಲ್ ಮಿನಿಮಮ್ ವೇಜಸ್ ಅನ್ನ ನಾವು ಗ್ಯಾರಂಟಿ ಕೊಡ್ತೀವಿ. ಸಂಘಟಿತ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಕನಿಷ್ಠ ವೇತನ ಕೊಡಲೇಬೇಕು ಅನ್ನೋದನ್ನ ಈ ಸಂಹಿತೆಯಲ್ಲಿ ನಾವು ಖಾತ್ರಿಪಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ವೇತನ ಸಂಹಿತೆ ಸೆಕ್ಷನ್ 2Z ಬ್ರಾಕೆಟ್ ಡಿ ಪ್ರಕಾರ ಅದ್ರಲ್ಲಿ ಏನಿದೆ ಸಮಸ್ಯೆ ಇರೋದೇನು, ಯಾರಿಗೆ ಇವರು ಕನಿಷ್ಠ ವೇತನ ಖಾತ್ರಿಪಡಿಸ್ತೇವೆ ಅಂತ ಹೇಳೋದು? ಈಗ ನೋಡಿ 15,000 ಪಟ್ಟು ಯಾರು ವೇತನ ಜಾಸ್ತಿ ಪಡಿತಾರಲ್ಲ ಅವ್ರಿಗೆ ಇದು ಅನ್ವಯ ಆಗಲ್ಲ. ಎಲ್ಲರಿಗೂ ಹೇಳ್ತಾರೆ, ಎಲ್ಲರಿಗೂ ಖಾತ್ರಿಪಡಿಸ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಕ್ಲಾಸ್ ಏನ್ ಹೇಳ್ತದೆ, 15,000 ಮೇಲ್ಪಟ್ಟು ಯಾರು ಮೇಲ್ವಿಚಾರಣಾ ಹುದ್ದೆಯಲ್ಲಿ ಯಾವುದೇ ವ್ಯಕ್ತಿ ಇದ್ರೆ ಅವರು ಇದಕ್ಕೆ ಒಳಗೆ ಬರಲ್ಲ, ಈ ಕನಿಷ್ಠ ವೇತನದ ವ್ಯಾಪ್ತಿಗೆ ಒಳ ಬರಲ್ಲ. ಅದರ ಅರ್ಥ ಏನು? ಎಲ್ಲರಿಗೂ ಯೂನಿವರ್ಸಲ್ ಮಿನಿಮಮ್ ವೇಜಸ್ ಅನ್ನೋದು ಫಾಲ್ಸ್, ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಬಹುಸಂಖ್ಯಾತ ಜನರನ್ನ ಇವ್ರು ಏನು ಎಲ್ಲರಿಗೂ ಕನಿಷ್ಠ ವೇತನ ಖಾತ್ರಿ ಮಾಡ್ತೇವೆ ಅನ್ನುವಂಥದ್ದು, ಅದರಲ್ಲಿ ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಎಲ್ಲರೂ ಅದ್ರಲ್ಲಿ ಬರಲ್ಲ, 15,000 ಮೇಲ್ಪಟ್ಟಂತೆ ಇದ್ರ ವ್ಯಾಪ್ತಿಗೆ ಬರಲ್ಲ. ಅಂದ್ರೆ ಅರ್ಥ ಏನಂದ್ರೆ ಯೂನಿವರ್ಸಲ್ ಮಿನಿಮಮ್ ವೇಜಸ್ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ. ಹಾಗೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಈಗೇನು ನಮಗೆ ಪವರ್ ಅನ್ನ ಬಳಸಿದ್ರೆ 10 ಮಂದಿ ಕಾರ್ಮಿಕರು, ಪವರ್ ಬಳಸದೇ ಇದ್ರೆ 20 ಜನ ಅನ್ನೋ ಒಂದು ಕಂಡೀಷನ್ ಇದೆ. ಇವತ್ತು ಏನಾಗಿದೆ ನಿಮ್ಗೆಲ್ಲ ಗೊತ್ತಿರ್ಬೇಕಂತಂದ್ರೆ, ಬಹುತೇಕ 94% ನಮ್ಮ ಭಾರತದ ಇಂಡಸ್ಟ್ರಿಗಳು 10 ಜನರಿಗಿಂತ ಕಡಿಮೆ ಇಟ್ಕೊಂಡಿದ್ದಾರೆ. ಜನರು ಯಾಕಂದ್ರೆ ಟೆಕ್ನಾಲಜಿ ಬೆಳೆದಂಗೆ ಮ್ಯಾನ್ ಪವರ್ ಅನ್ನ ಕಡಿಮೆ ಮಾಡ್ತಾರೆ. ಹೀಗಾಗಿ ಇವ್ರಿಗೆ ಈ ಕಾರ್ಖಾನೆಯನ್ನ ಆಕ್ಚುಲಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಕಾರ್ಖಾನೆ ಅನ್ನೋ ವ್ಯಾಪ್ತಿಯನ್ನ ಕಡಿಮೆ ಮಾಡಿ 10 ಜನ ಒಳಗಿರ್ತಕ್ಕಂಥ ಕಾರ್ಮಿಕರನ್ನು ಅದರೊಳಗೆ ಒಳಗಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 10 ಜನ ಮೇಲ್ಪಟ್ಟಂತ ಅವರು ಪವರ್ ಅನ್ನು ಬಳಸ್ತಾ ಇದ್ರೆ 10 ಜನ ಪವರ್ ಅನ್ನು ಬಳಸಿ 20 ಜನ ಇದು ಮಾಡ್ತಾ ಇದ್ರೆ ಅದರ ವ್ಯಾಪ್ತಿಯಿಂದ ಇದನ್ನು ಹೊರಗಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ ಅದು ಕೆಳಗಿದೆ. ಈ ನಮ್ಮ ಏನು ಎಕನಾಮಿಕ್ ಸರ್ವೆ 90% ಉದ್ಯಮಗಳು 5 ಅಥವಾ ಕಡಿಮೆ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತವೆ ಅನ್ನೋದನ್ನ ಎಕನಾಮಿಕ್ ಸರ್ವೆ ಬಯಲುಪಡಿಸಿ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಪ್ರಶ್ನೆ ಇವಾಗ ಕೇಳೋದ ಆಮೇಲೆ ಕೇಳೋದ ಆಮೇಲೆ ಸೊ ಮುಗಿಸ್ಬಿಡ್ತಾನೆ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಸಾಧ್ಯವಾದಷ್ಟು ಇದರ ಕಾರ್ಮಿಕ ಕಾನೂನು ಅಪ್ಲೈ ಇರ್ಬೇಕು ಅಂತ ಹೇಳಿದ್ರೆ ಒಬ್ಬನಿದ್ರು ಕೂಡ ಅದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಇಬ್ಬರಿದ್ರು ಅಪ್ಲೈ ಮಾಡ್ಬೇಕು. ಸೊ ಇದರಲ್ಲಿ ಆಧಾರದ ಇವರು ಅವಕಾಶವಿಲ್ಲದೆ ಈ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ನಂತರದಲ್ಲಿ ಇವತ್ತು ಇದರಲ್ಲಿ ಕನಿಷ್ಠ ವೇತನದ ಶೆಡ್ಯೂಲ್ ನಾನು ಆಗಲೇ ಹೇಳಿದೆ, ಕಾರ್ಮಿಕರು ಅನ್ನುವಂತ ಒಂದು ಇದನ್ನ ಮ್ಯಾನೇಜರ್ ಹುದ್ದೆಗಳಲ್ಲಿ ಅದರ ವ್ಯಾಪ್ತಿಯಿಂದ ಹೊರಗಿಟ್ಬಿಟ್ಟಿದ್ದಾರೆ.
ಮಾಡಿದಂತ ಇದನ್ನ. ಹಾಗಾಗಿ ಇದರಲ್ಲಿ ನಮ್ಮ ಅಬ್ಸರ್ವೇಷನ್ ಏನಂತಂದ್ರೆ, ಈ ಕನಿಷ್ಠ ವೇತನ ಕಾಯ್ದೆ ಅನ್ನೋಂಥದ್ದು ಏನಿದೆಯಲ್ಲ, ಈ ಕನಿಷ್ಠ ವೇತನ ಕಾಯ್ದೆ 1948 ಆಕ್ಟ್ ಅಟ್ಲೀಸ್ಟ್ ಸ್ವಲ್ಪ ರಕ್ಷಣೆ ಕೊಡ್ತಾ ಇದೆ. ಹೆಂಗೆ ರಕ್ಷಣೆ ಕೊಡ್ತಾ ಇತ್ತು? ಒಂದು, ಯಾವುದೇ ಕೆಲಸ ಮಾಡಿದ್ರು ಕೂಡ ಅವನು ಕನಿಷ್ಠ ವೇತನದ ವ್ಯಾಪ್ತಿ ಬರಬೇಕು, ಮತ್ತು ಅವನಿಗೆ ಕನಿಷ್ಠ ಲಿವಿಂಗ್ ವೇಜ್ ಅಲ್ಲದೆ ಇದ್ರು ಕೂಡ ಅಟ್ಲೀಸ್ಟ್ ಅವನಿಗೆ ಒಂದು ಘನತೆಯ ಲೈಫ್ ಅನ್ನು ಕೊಡುವಂತ ಒಂದು ಫೇರ್ ವೇಜಸ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ 1948ರ ಕನಿಷ್ಠ ವೇತನ ಕಾಯ್ದೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಈ ಕನಿಷ್ಠ ವೇತನ ಕಾಯ್ದೆ ಇವತ್ತು ಪರಿಷ್ಕರಣೆ ಬಂದಾಗ ಇದರಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದು ಅಗ್ರಿಮೆಂಟ್ ಪ್ರಕಾರ 3 ವರ್ಷಕ್ಕೂ 5 ವರ್ಷಕ್ಕೂ ಕಡ್ಡಾಯವಾಗಿ ವೇಜ್ ರಿವಿಷನ್ ಆಗಬೇಕು ಅನ್ನೋಂಥದ್ದು ಕನಿಷ್ಠ ವೇತನದ ವ್ಯಾಪ್ತಿಯಲ್ಲಿರ್ತಕ್ಕಂಥ. ಇದರಲ್ಲಿ ಏನಂದ್ರೆ ಆ ತರದ ಯಾವುದೇ ಗ್ಯಾರಂಟಿ ಇಲ್ಲ. ಅಪ್ರಾಪರೇಟ್ ಗೌರ್ಮೆಂಟ್ ಬಿಟ್ಟಿದ್ದಾರೆ, ಅದು ಗೌರ್ಮೆಂಟ್ ಅದನ್ನು ಡಿಸೈಡ್ ಮಾಡಬೇಕು. ಗೌರ್ಮೆಂಟ್ ಈಗ ನೋಡಿ, ಕರ್ನಾಟಕದಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಮಿನಿಮಮ್ ವೇಜಸ್ ಡಿಸೈಡ್ ಆಗದೆ ಎಷ್ಟೋ ವರ್ಷಗಳಾಗಿದೆ. ಹಾಗೆ ಮುಂದಕ್ಕೆ ಹೋಗ್ತಾನೆ ಇದೆ, ಮುಂದಕ್ಕೆ ಹೋಗ್ತಾನೆ ಇದೆ. ಮಾಲೀಕರು ಕೋರ್ಟ್ಗೆ ಹೋಗಿ ಅದನ್ನ ಎಳೆದು ಆಗ್ತಾನೆ ಇದೆ. ನೀವು ಸರ್ಕಾರದ ಲೆಕ್ಕದಲ್ಲಿ ಬಿಟ್ಬಿಟ್ರೆ ಅದನ್ನ, ಅವಾಗ ಕನಿಷ್ಠ ವೇತನ ನಿಗದಿ ಆಗಲ್ಲ. ಸೊ ಹಾಗಾಗಿನೇ ಈ ಕನಿಷ್ಠ ವೇತನ ಅನ್ನೋಂಥದ್ದು ಏನಿದೆ, ಇದು ಒಂದು ಕಾನೂನುಬದ್ಧವಾಗಿ ಕಾರ್ಮಿಕರಿಗೆ ದುಡಿಮೆಗೆ ತಕ್ಕಂತೆ ಸಿಗಬೇಕಾದದ್ದು. ಆದ್ರೆ ಈ ಸಮಿತಿಯಲ್ಲಿ ವೇಜ್ ಕೋಡಲ್ಲಿ ಯಾವುದೇ ಖಾತ್ರಿ ಇಲ್ಲ. ಒಂದು. ಎರಡನೇದು, ಕನಿಷ್ಠ ವೇತನ ಅನ್ನೋಂಥದ್ದು ಅಕಸ್ಮಾತ್ ಕೊಡದೇ ಇದ್ರೆ, ಅವನಿಗೆ ಯಾವುದೇ ವೇತನವನ್ನು ಕೊಡದೇ ಇದ್ರೆ, ಕಡಿಮೆ ವೇತನ ಕೊಟ್ರೆ, ಬೋನಸ್ ಕೊಡದೇ ಇದ್ರೆ, ಅವನು ಕಾರ್ಮಿಕರಿಗೆ ಅವಕಾಶ ಇದೆ. ಏನಂತಂದ್ರೆ, ಅವ್ನು ಯಾರಾದ್ರೂ ಕಾರ್ಮಿಕ ಲೀಡರ್ನ ನೇಮಕ ಮಾಡ್ಕೊಂಡು, ವಕೀಲರನ್ನ ನೇಮಕ ಮಾಡ್ಕೊಂಡು ಅವನು ಇನ್ಸ್ಪೆಕ್ಷನ್ ಮಾಡ್ಸಕ್ ಅವಕಾಶ ಇದೆ. ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಪೆನಾಲ್ಟಿ ಹಾಕಕ್ ಅವಕಾಶ ಇದೆ. ಪೆನಾಲ್ಟಿ ಅಂತ ಹೇಳಿದ್ರೆ, ಉದಾಹರಣೆಗೆ ಅವನಿಗೆ 30,000 ರೂಪಾಯಿ ಸಂಬಳ ಇತ್ತು ಅಂತಂದ್ರೆ, ಅದು 20,000 ಸಂಬಳ ಇತ್ತು ಅಂತಂದ್ರೆ, ಅವನಿಗೆ 15,000 ಸಂಬಳ ಕೊಟ್ಟಿದ್ರೆ, ಇನ್ನು 5,000 ಕೊಡ್ಲಿಲ್ಲ ಅಂತಂದ್ರೆ ಅವನು ಶಾರ್ಟೇಜ್ ಆಫ್ ಪೇಮೆಂಟ್ ಅಂತೇಳಿ ಅವನು ಇದ್ರಲ್ಲಿ ಹಾಕೋದಾಗಿತ್ತು, ಅರ್ಜಿ ಹಾಕೋದಾಗಿತ್ತು. ಆ ಅರ್ಜಿಯಲ್ಲಿ ಅವನು 10 ಟೈಮ್ಸ್ ಅನ್ನ ಡಿಮಾಂಡ್ ಮಾಡಕ್ ಅವಕಾಶ ಇತ್ತು. 5,000 ಕೊಡದೇ ಇದ್ರೆ 10,000 ಪ್ಲಸ್ 10 ಟೈಮ್ ಅಂತ ಹೇಳಿದ್ರೆ 50,000 ಕ್ಲೈಮ್ ಮಾಡಕ್ ಅವಕಾಶ ಇತ್ತು. ಎಷ್ಟೋ ಜನ ಆ ತರ ತಗೊಳಕ್ ಸಾಧ್ಯ ಇದೆ. ಈಗ ಅದೇನ್ ಮಾಡಿದಾರೆ ಅಂತ ಹೇಳಿದ್ರೆ, ಇನ್ಸ್ಪೆಕ್ಟರ್ ಅನ್ನಂತ ಹುದ್ದೆಯನ್ನ ರದ್ದು ಮಾಡಿಬಿಟ್ಟಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಂಗಿಲ್ಲ. ಮೊದಲು ನಿಮಗೆಲ್ಲ ಗೊತ್ತಿದೆ, ಅದು ಮುಂದೆ ಬಂದಾಗ ನಾನು ಹೇಳ್ತೀನಿ, ಈ ಹೋಟೆಲ್ಗಳಲ್ಲಿ ಬಾಲ ಕಾರ್ಮಿಕರನ್ನ ನಾವು ನೇಮಿಸಿಕೊಳ್ಳುವಂತಿಲ್ಲ ಅಂತ ಆಗ್ತದೆ ಬೋರ್ಡ್. ಅಥವಾ ಕಾರ್ಖಾನೆ ಗೇಟ್ ಮುಂದೆ ಹೋದ್ರೆ 18 ವರ್ಷ 15 ವರ್ಷದ ಇವ್ರನ್ನ ನಾವು ಕರ್ಕೊಳ್ಳಲ್ಲ, ಬಾಲ ಕಾರ್ಮಿಕ ಇದನ್ನ ಮಾಡ್ತೇವೆ ಅಂತ. ಅಂದ್ರೆ ಇನ್ಸ್ಪೆಕ್ಟರ್ಗಳಿಗೆ ಒಂದು ಅವಕಾಶ ಇತ್ತು. ಏನಂತಂದ್ರೆ, ಸಡನ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಚೈಲ್ಡ್ ಲೇಬರ್ ನೇಮಕ ಮಾಡ್ಕೊಂಡಿದ್ರೆ, ಅಥವಾ ಕಾರ್ಮಿಕರಿಗೆ ಅಲ್ಲಿ ದುಡಿಸ್ಕೊಂಡು ಅಟೆಂಡೆನ್ಸ್ ಇಡದೇ ಇದ್ರೆ, ಅಥವಾ ಅಲ್ಲಿ ಅವನಿಗೆ ಪೇಮೆಂಟ್ ಸ್ಲಿಪ್ ಕೊಡದೇ ಇದ್ರೆ, ಅವನ ಬೇರೆ ಬೇರೆ ಫೆಸಿಲಿಟೀಸ್ ಕೊಡದೇ ಇದ್ರೆ, ಲೇಬರ್ ಇನ್ಸ್ಪೆಕ್ಟರ್ ಹೋಗಿ, ಫ್ಯಾಕ್ಟರಿ ಇನ್ಸ್ಪೆಕ್ಟರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಪೆನಾಲ್ಟಿ ಹಾಕೋ ಅವಕಾಶ ಇದೆ. ಪೆನಾಲ್ಟಿ ಹಾಕಕ್ಕೆ ಅವಕಾಶ ಇತ್ತು. ಅಥವಾ ಅವನಿಗೆ ನೋಟಿಸ್ ಕೊಡಕ್ಕೆ ಅವಕಾಶ ಇತ್ತು. ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡ್ಬೋದಾಗಿತ್ತು. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ತರ ಯಾರೆಲ್ಲ ಸಹಾಯ ಮಾಡ್ತಾರೆ, ಈಗ ಮುಖ್ಯವಾಗಿ ವಿಶೇಷವಾಗಿ ಟ್ರೇಡ್ ಯೂನಿಯನ್ ನಮ್ಮ ದೇಶದಲ್ಲಿ ಈಗೆಲ್ಲ ಗೊತ್ತಿರಬೇಕು, 10% ಮಾತ್ರ ಸಂಘಟಿತ ವರ್ಗದ ಕಾರ್ಮಿಕರು. ಅಂದ್ರೆ ಆರ್ಗನೈಸ್ ಆಗಿರೋಂಥ ಕಾರ್ಮಿಕರ ಸಂಖ್ಯೆ ಇಡೀ ದೇಶದಲ್ಲಿ 10% ಮಾತ್ರ. 90% ಜನಕ್ಕೆ ಇವತ್ತು ಕೂಡ ಯಾವುದೇ ಒಂದು ಸಂಘಟನೆ ವ್ಯಾಪ್ತಿಯಲ್ಲಿ ಬಂದಿಲ್ಲ ಕಾರ್ಮಿಕರು. ಹಾಗಾಗಿ ನಮ್ಮ ಇದ್ರಲ್ಲಿ ಕಾರ್ಮಿಕ ಇದೇನಿದಾವೆ, ಕಾರ್ಮಿಕ ಕಚೇರಿಗಳಿಗೆ ಅವ್ರು ಹೋಗ್ತಾ ಇದ್ರು. ಕಾರ್ಮಿಕ ಕಚೇರಿಯವರು ಅವ್ರಿಗೆ ಸಹಾಯ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂತಂದ್ರೆ, ಕಾರ್ಮಿಕ ಇನ್ಸ್ಪೆಕ್ಟರ್ಗಳನ್ನ, ಫ್ಯಾಕ್ಟರಿ ಇನ್ಸ್ಪೆಕ್ಟರ್ಗಳನ್ನ ಫೆಸಿಲಿಟೇಟರ್ ಅಂತ ಮಾಡಿದ್ದಾರೆ. ಫೆಸಿಲಿಟೇಟರ್ ಅಂತ ಹೇಳಿದ್ರೆ ಅವನು ಮಾಲೀಕರಿಗೆ ಸಹಾಯ ಮಾಡುವಂತವ್ರು. ಫೆಸಿಲಿಟೇಟ್ ಮಾಡೋದು ಸುಗಮಕಾರ, ಒಂದ್ ರೀತಿ ಅವನ ವ್ಯವಹಾರವನ್ನ ಸುಗಮವಾಗಿ ನಡೆಸ್ಕೊಳಕ್ಕೆ ಏನ್ ಬೇಕೋ ಅದನ್ನ ಸಹಾಯ ಮಾಡ್ಬೇಕು. ಅವ್ನಿಗೆ ಯಾವುದೇ ರೀತಿ ಎಲ್ಲವೂ ಎಲ್ಲ ಕಿತ್ತಿಸಾಕಿ ಬಿಡ್ತಾರೆ. ಸೊ ಇದು ಈಗ ಏನಾಗಿದೆ, ಈ ಕನಿಷ್ಠ ವೇತನ ವ್ಯಾಪ್ತಿಯಲ್ಲಿ ಸಾಕಷ್ಟು ಲೋಪದೋಷಗಳು ಈ ಸಮಿತಿಗಳಲ್ಲಿ ಇದಾವೆ ಅನ್ನೋದನ್ನ ನಾವು ಗುರುತಿಸಿದ್ವಿ. ನಾನು ಅದನ್ನ ಮುಂದೆ ಇದು ಸ್ವಲ್ಪ ಟಾಪಿಕ್ ಎಲ್ಲ ದೊಡ್ಡದಾದ್ರಿಂದ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. ಮುಂದೆ ಬೇಕಾದ್ರೆ ಅದನ್ನ ವಿವರಿಸ್ತಾ ಹೋಗ್ತಾ ಇದ್ದೇನೆ. ಹಾಗೆ ಈಗ ನೋಡಿ, ಫ್ಲೋರ್ ಲೆವೆಲ್, ನ್ಯಾಷನಲ್ ಫ್ಲೋರ್ ಲೆವೆಲ್ ವೇಜಸ್. ಇಲ್ಲಿ ನಾನು ಆಗಲೇ ಹೇಳಿದಾಗೆ 1948ರಲ್ಲಿ ಒಂದು
ಏನು ಟ್ರೈಪಾರ್ಟೈಟ್ ಮೆಕಾನಿಸಮ್ ಅಂತ ಇದೆ ತ್ರಿಪಕ್ಷೀಯ ವ್ಯವಸ್ಥೆ ಒಳಗಡೆ ಅಲ್ಲಿ ಒಂದು ಆ ಕಲ್ಪನೆ ಇರತಕ್ಕಂಥದ್ದು ಏನಂದ್ರೆ ಅದರ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಮಿನಿಮಮ್ ವೇಜಸ್ ಲಿವಿಂಗ್ ವೇಜಸ್ ಒಂದು ಉತ್ತಮ ಮಟ್ಟದ ಒಂದು ಬದುಕಲಿಕ್ಕೆ ಬೇಕಾದಂತ ಒಂದು ಲಿವಿಂಗ್ ವೇಜಸ್ ಇರಬೇಕು. ನಂತರ ಒಂದು ಫೇರ್ ವೇಜ್ ಇರಬೇಕು. ಆದ್ರೆ ಯಾವುದೇ ಕಾರ್ಖಾನೆ ಯಾವುದೇ ಉದ್ಯಮ ಕನಿಷ್ಠ ವೇತನವನ್ನ ಕೊಡದೇ ತಪ್ಪಿಸ್ಕೊಳ್ಳಂಗಿಲ್ಲ. ಬಹಳ ದೊಡ್ಡ ವೇತನ ಕೊಡಕ್ಕಾಗದೇ ಇರ್ಬೋದು. ಆ ಒಂದು ಫೇರ್ ವೇಜಸ್ ಒಂದು ಏನದು ನ್ಯಾಯವಾದ ವೇತನ ಕೊಡ್ಲೇಬೇಕು ಅನ್ನೋದು. ಆದ್ರೆ ಕನಿಷ್ಠ ವೇತನ ಏನ್ ನಿಗದಿಯಾಗಿದೆಯಲ್ಲ ಆ ನಿಗದಿಯಾದಂತ ವೇತನವನ್ನ ಕೊಡದೇ ದುಡಿಸ್ಕೊಳ್ಳಂಗಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿ ಇದು ಕಡಿಮೆ ವೇತನವನ್ನ ನಿಗದಿಯಾದಂತ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೊಟ್ರೆ ಅದು ಅತ್ಯಂತ ಅಪರಾಧ ಆಗುತ್ತೆ ಅನ್ನೋಂಥದ್ದು ಇದು ಬಹಳ ದೊಡ್ಡ ಮಟ್ಟದ ತೀರ್ಪುಗಳು ಸಾಕಷ್ಟು ಚರ್ಚೆಗಳು ಬಂದಿದ್ದಾವೆ. ಆದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವೈಲೇಟ್ ಉಲ್ಲಂಘನೆ ಆಗ್ತಕ್ಕಂಥ ಯಾವ್ದಾದ್ರು ಕಾನೂನು ಇದ್ರೆ ಅದು ಕನಿಷ್ಠ ವೇತನ ಕಾನೂನು. ಈಗ ನೋಡಿ ನಿಮಗೆ ಎಲ್ಲಾದ್ರೂ ನೋಡಿ ಎಲ್ಲಾದ್ರೂ ನೋಡಿ ಈಗ ನಮಗೆ ಎಲ್ಲಾದ್ರೂ ಒಂದ್ ಕಡೆ ಎಲ್ಲ ಕಡೆ ಸೆಕ್ಯೂರಿಟಿಗಳಿದ್ದಾವೆ. ಇಲ್ಲಿ ಮೆಟ್ರೋದಲ್ಲಿ ನೋಡಿ ಎಲ್ಲ ಕಡೆ ಸೆಕ್ಯೂರಿಟಿಗಳಿದ್ದಾವೆ. ಸೆಕ್ಯೂರಿಟಿಗಳಿಗೆ ಹೋಗಿ ಕೇಳಿ ಎಷ್ಟು ಕೊಡ್ತಾರೆ ಪೇಮೆಂಟ್? ಒಂದು ಯೂನಿಫಾರ್ಮ್ ಇಲ್ಲೇ ಇಲ್ಲ. 6,000 ಕೊಡ್ತಾರೆ, 8,000 ಕೊಡ್ತಾರೆ, 9,000 ಕೊಡ್ತಾರೆ. ಸ್ವಲ್ಪ ತಾಕತ್ತಿತ್ತು ಅವನೇನು ಸ್ವಲ್ಪ ಇದು ಮಾಡಕ್ ಸಾಧ್ಯ ಆದ್ರೆ ಅವನು 12,000 ಕೊಡ್ತಾರೆ. ಆದ್ರೆ ಕನಿಷ್ಠ ವೇತನ ಒಂದು ಸೆಕ್ಯೂರಿಟಿಗೆ ಎಷ್ಟಿದೆ? ಕಾನೂನುಬದ್ಧವಾಗಿ ಬೇರೆ ಇದೆ, ಅದು ಕೊಡಲ್ಲ. ಈ ತರದಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಕರಣ ಯಾವಂತಂದ್ರೆ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅನ್ನೋದು ಪ್ರಕರಣಗಳು. ಒಂದು ಕೋರ್ಟ್ ಹೋಗೋರ ಸಂಖ್ಯೆ, ನ್ಯಾಯಾಲಯಕ್ಕೆ ಹೋಗೋರ ಸಂಖ್ಯೆನೇ ಬಹಳ ಕಡಿಮೆ ಯಾರು ಹೋಗಲ್ಲ ಕೆಲಸ ಕಳ್ಕೊಳ್ತೇವೆ ಅಂತ. ಓದಂತ ಕೇಸುಗಳಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಇದಿರ್ತಕ್ಕಂಥದ್ದು ಯಾವುದು ನಮ್ಗೆ ಕನಿಷ್ಠ ವೇತನವನ್ನು ಕೊಟ್ಟಿಲ್ಲ ಅನ್ನೋದು. ಇದು ಕನಿಷ್ಠ ವೇತನ ಪ್ರಶ್ನೆ ಬಂದಾಗ ಈಗ ಈ ಸರ್ಕಾರಗಳು ನೋಡಿ ಇದರಲ್ಲಿ ಸಾಕಷ್ಟು ಚರ್ಚೆಗಳು ನಡೆದ ಎಷ್ಟು ಕನಿಷ್ಠ ವೇತನ ಅದು ಅಂತೇಳಿ. ಈಗ ಮೊನ್ನೆ ಈಗ ಮೋದಿ ಸರ್ಕಾರ ನಿಗದಿ ಮಾಡಿದ ಕನಿಷ್ಠ ವೇತನ ಎಷ್ಟು? 18,700 ಅಲ್ಲ, 178 ರೂಪಾಯಿ. 178 ರೂಪಾಯಿ ನಿಗದಿ ಮಾಡಿದೆ. ಹೌದು, 178 ರೂಪಾಯಿ. 2019ರಲ್ಲಿ ಯಾವುದೇ ಸರ್ಕಾರ ಒಂದು ಕಮಿಟಿ ನೇಮಕ ಮಾಡಿದ್ದು. ಆ ಕಮಿಟಿ 18,000 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು. 375 ರೂಪಾಯಿ 2018 ವೇಳೆಗೆ 375 ರೂಪಾಯಿ 9,250 ರೂಪಾಯಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಯಾರು? ಮೋದಿ ಸರ್ಕಾರದ್ದೇ. ಆದ್ರೆ ಈಗ ಅದನ್ನ ರದ್ದುಪಡಿಸಿ ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನೋಡಿ, ಈಗ ನೋಡಿ 2019 ವೇತನ ಕೋಡ್ ಸಂಸತ್ತಿನಲ್ಲಿ ಪರಿಚಯ ಮುನ್ನ 2019 ರಾಷ್ಟ್ರೀಯ ಫ್ಲೋರ್ ಕನಿಷ್ಠ ವೇತನ ಮಿನಿಮಮ್ ದಿನಕ್ಕೆ 176 ರೂಪಾಯಿಯಿಂದ ಕೇವಲ 2 ರೂಪಾಯಿ ಹೆಚ್ಚಿಗೆ ಮಾಡಿ 178 ರೂಪಾಯಿ ಅಂತ ಹೇಳಿ ಏರಿಸಿದ್ದಾರೆ. 178 ರೂಪಾಯಿ ಎಷ್ಟಾಯ್ತು? 178 into 26 ರೂಪಾಯಿ ಎಷ್ಟಾಯ್ತು? 4,623 ರೂಪಾಯಿ. 28 4,628. 70 ದೇಶಕ್ಕೆ ನಮ್ಮ ಪ್ರಧಾನಮಂತ್ರಿ ಪ್ರವಾಸ ಮಾಡಿದ್ದಾರೆ. ದಿನಕ್ಕೆ ಅವ್ರ ಲೆಕ್ಕ ಪ್ರಕಾರ, ಅಂದಾಜು ಲೆಕ್ಕದ ಪ್ರಕಾರ ಅವರು 12 ಲಕ್ಷದ ಕೋಟ್ ಹಾಕ್ತಾರೆ. ದಿನಕ್ಕೆ 2 ಸಾರಿ ಕೋಟ್ ಚೇಂಜ್ ಮಾಡ್ತಾರೆ. ಅವ್ರ ಜನ ಹಿಮಾಲಯದ ನೀರು ಕುಡಿತಾರಂತೆ, ಅಣಬೆ ತಿಂತಾರಂತೆ. ಇಷ್ಟೆಲ್ಲ ಕಾಟ್ಲಿ ಮನುಷ್ಯ. ಆಮೇಲೆ ಈ ಕನಿಷ್ಠ ವೇತನ ನಿಗದಿ ಮಾಡಿರೋದು ಎಷ್ಟು ಅಂದ್ರೆ 178 ರೂಪಾಯಿ. ಯಾರಾದ್ರೂ 178 ರೂಪಾಯಿದಲ್ಲಿ 6,000 ಎಷ್ಟಾದ್ರು 4,628 ರೂಪಾಯಿದಲ್ಲಿ ಬದುಕಬೇಕು ಅಂತ ಹೇಳಿ ಒಬ್ಬ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ನಾಚಿಕೆಗೇಡಿನ ಸಂಗತಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಸಂಘಟನೆ ಡಿಮಾಂಡ್ ಇಟ್ಟಿದ್ದೀವಿ. ಎಷ್ಟು ಗೊತ್ತಾ? 41,000 ಕನಿಷ್ಠ ವೇತನ 41,000 ಇರಬೇಕಂತ ಡಿಮಾಂಡ್ ಇಟ್ಟಿದ್ದೀವಿ ಹೋರಾಟದಲ್ಲಿ. ಮೊನ್ನೆ ತನಕ ಹೋದ ವರ್ಷದಾಗ 36,000 ಇಟ್ಟಿದ್ವಿ. ಈಗ 41,000 ಇಟ್ಟಿದ್ದೀವಿ. ಯಾಕಂದ್ರೆ ಒಂದು ಕುಟುಂಬದಲ್ಲಿ 4 ಜನ ಬದುಕಬೇಕು ಅಂತ ಹೇಳಿದ್ರೆ 41,000 ಇರ್ತಾರೆ, ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರೆ ದುರಂತ ಏನಂತ ಹೇಳಿದ್ರೆ ಈ ಸರ್ಕಾರದವರು
178 ರೂಪಾಯಿ ಕನಿಷ್ಠ ವೇತನ ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ, ಇದು ಅಕ್ಷರಿ. ಸೊ ಹೀಗಾಗಿ ಇದಕ್ಕೆ ಯಾವುದೇ ರೀತಿ ಆಯ್ತು 178 ರೂಪಾಯಿ ಹೋಗಿ ಏನಾದ್ರು ಒಂದು ಸೈಂಟಿಫಿಕ್ ಮೆಥಡಾಲಜಿ ಬೇಕಲ್ಲ. 178 ರೂಪಾಯಿಗೆ ಅಥವಾ 4600 ಚಿಲ್ಲರೆಗೆ ಬದುಕಬೇಕು ಅಂತ ಹೇಳಿದ್ರೆ ಏನಾದ್ರು ಒಂದು ಮೆಥಡ್ ಬೇಕಲ್ಲ. ಈಗ ನಾವು 41,000 ರೂಪಾಯಿ ಲೆಕ್ಕ ಹಾಕ್ಬೇಕಾದ್ರೆ ಏನ್ ಲೆಕ್ಕ ಹಾಕ್ತಾ ಇದೀವಿ? ರಫ್ತ ಕೋರ್ಸ್ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಹೇಳಿದ ಜಡ್ಜ್ಮೆಂಟ್ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಬದುಕಬೇಕು ಅಂತ ಹೇಳಿದ್ರೆ 2800 ಕ್ಯಾಲರಿ ಆಹಾರವನ್ನು ತಿನ್ಬೇಕು. 2800 ಕ್ಯಾಲರಿ ಆಹಾರ ತಿನ್ಬೇಕು ಅಂತ ಹೇಳ್ತಾರೆ. ಕ್ಯಾಲರಿ ಲೆಕ್ಕ ಹಾಕೋದು ಹೇಗೆ? ಒಂದು ಇಡ್ಲಿಯಲ್ಲಿ 100 ಕ್ಯಾಲರಿ ಅಂತ ಲೆಕ್ಕ. ಒಂದು ಇಡ್ಲಿಯಲ್ಲಿ 100 ಕ್ಯಾಲರಿ. ಅವಾಗ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಒಂದ್ ದಿನಕ್ಕೆ ಎಷ್ಟು ಇಡ್ಲಿ ತಿನ್ಬೇಕು? 29 ಇಡ್ಲಿ. 28 ಇಡ್ಲಿ ತಿನ್ಬೇಕು. 28 ಇಡ್ಲಿ ಅಂತ ಹೇಳಿದ್ರೆ ಕನಿಷ್ಠ ನಮ್ಮ ಲೆಕ್ಕದಲ್ಲಿ ಮನೆಯಾಗ ಮಾಡೋಂಥ ಲೆಕ್ಕ ಹಾಕಿದ್ರು ಒಂದು 2,200 ರೂಪಾಯಿ ಬೇಕಲ್ಲ ಮಿನಿಮಮ್ ಅಲ್ವಾ? ಮನೆಗೆ ಮಾಡೋದಾದ್ರೂ ಕೂಡ ಗ್ಯಾಸು, ಅಕ್ಕಿ ಹಿಟ್ಟು, ಅದು ಇದೆಲ್ಲ ಸೇರಿಸಿರೋ 2 ರೂಪಾಯಿ 3 ರೂಪಾಯಿ ಬೇಕಲ್ಲ. ಅಂದ್ರೆ ನನಗೆ ಮಾತ್ರ 28 ಇಡ್ಲಿ ಬೇಕು, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ, ತಾಯಿ ತಂದೆ ಇದ್ರೆ ತಾಯಿ ತಂದೆ. ಆಮೇಲೆ ಬಟ್ಟೆ, ಎಷ್ಟು ಗಜ ಬಟ್ಟೆ ಬೇಕು, ಬೇಳೆಕಾಳು ಎಷ್ಟು ತಿನ್ಬೇಕು, ತರಕಾರಿ ಎಷ್ಟು ತಿನ್ಬೇಕು, ಮೊಟ್ಟೆ ಎಷ್ಟು ತಿನ್ಬೇಕು, ಹಣ್ಣು ಹಂಪಲು ಎಷ್ಟು ತಿನ್ಬೇಕು, ಮಾಂಸ ಎಷ್ಟು ತಿನ್ಬೇಕು, ಮನೆ ಬಾಡಿಗೆ ಎಷ್ಟು ಕಟ್ಟಬೇಕು, ಕರೆಂಟ್ ಬಿಲ್ ಎಷ್ಟು ಕಟ್ಟಬೇಕು, ಗ್ಯಾಸ್ ಬಿಲ್ ಎಷ್ಟು ಕಟ್ಟಬೇಕು, ಮಕ್ಕಳ ಫೀಸ್ ಎಷ್ಟು, ಹಾಸ್ಪಿಟಲ್ ಖರ್ಚು ಎಷ್ಟು, ಇವೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಕರ್ನಾಟಕದಲ್ಲಿ 41,000 ಆಗುತ್ತೆ. 4 ಜನ ಬದುಕಬೇಕು ಬೆಂಗಳೂರಿನಲ್ಲಿ. ಅಂದ್ರೆ ಬೇಕಾ ಬೇಡವಾ? ಬೇಕು. ಅದಂದ್ರೆ ಹಬ್ಬ ಹರಿದಿನಗಳು, ತಿಥಿ, ಮದುವೆಗಳು, ಅಯ್ಯಪ್ಪ ಸ್ವಾಮಿ, ಧರ್ಮಸ್ಥಳ, ತಿರುಪತಿ, ರಾಮ, ಇದು 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 ಬೇಕು. ಆದ್ರೆ ಇವ್ರು ಲೆಕ್ಕಾಚಾರ ಹಾಕ್ತಾರೆ 178 ರೂಪಾಯಿ ಲೆಕ್ಕಾಚಾರ ಹಾಕಿದ್ದಾರೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕಾಗಲ್ಲ ಅನ್ನೋಂಥದ್ದು ನಮ್ಮ ಇದರ ನಮ್ಮ ಕಾರ್ಮಿಕ ಸಂಘಟನೆಗಳಾಗಿದೆ. ಇದು ಮುಖ್ಯವಾಗಿ ನಾನು ಅದರ ಎಕ್ಸ್ಪ್ಲನೇಷನ್ ಜಸ್ಟ್ ಶಾರ್ಟ್ ಆಗಿ ಮಾಡ್ತಾ ಹೋಗ್ತೇನೆ. ನೋಡಿ, ಇನ್ನೊಂದು ಬಹಳ ದೊಡ್ಡ ಪ್ರಚಾರ ಆಗ್ತಾರಂಥದ್ದು ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆ. ನಾವು ಎಲ್ಲರಿಗೂ ಸಾಮಾಜಿಕ ಭದ್ರತೆ ಕೊಡ್ತಿದ್ದೀವಿ. ಯಾರ್ಯಾರಿಗೆಲ್ಲ ಕೊಡ್ತೀವಿ ನೋಡಿ, ಗಿಗ್, ಪ್ಲಾಟ್ಫಾರ್ಮ್ ವರ್ಕರು, ಅವ್ರಿಗೆ ಇವ್ರಿಗೆ ಎಲ್ಲ ಕೊಡ್ತಾ ಇದ್ದೀವಿ, ಎಲ್ಲರಿಗೂ ವಿಸ್ತಾರ ಮಾಡಿದ್ದೀವಿ. ಈಗ ನಮ್ಮ ದೇಶದಲ್ಲಿ 1 ಲಕ್ಷಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ ಈಗ 57 ಲಕ್ಷ ಕೋಟಿ, ಅದರ ಹತ್ರ ಈಗ ನೆಕ್ಸ್ಟ್ ಇದಕ್ಕೆ 60 ಲಕ್ಷ ಕೋಟಿ. ಕರ್ನಾಟಕ ರಾಜ್ಯದ ಬಜೆಟ್ ಒಂದು ವರ್ಷಕ್ಕೆ 3.5 ಲಕ್ಷ ಕೋಟಿ, ಇನ್ಮೇಲೆ 4 ಲಕ್ಷ ಆಗುತ್ತೆ. ಭಾರತ ಸರ್ಕಾರದ ಸಾಲ 120 ಲಕ್ಷ ಕೋಟಿ. ಕಳೆದ ವರ್ಷದ ಇದು ಇರ್ಬೋದು. ಕರ್ನಾಟಕದಲ್ಲಿ ಗೊತ್ತಿರಬೇಕಾದ್ರೆ ಬಹುಶಃ 30,000 ಕೋಟಿ ರೂಪಾಯಿನ ಬಡ್ಡಿಯಾಗಿ ಕಟ್ತಾ ಇದ್ದಾರೆ ಕರ್ನಾಟಕದವರು, ವಿದೇಶಿ ಸಾಲಕ್ಕೆ ಬಡ್ಡಿಯಾಗಿ ಕಟ್ತಾ ಇದ್ದಾರೆ. ಈಗ ಇಲ್ಲಿ 2005ರಲ್ಲಿ ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತಾ ಕಮಿಟಿ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ರು. UPA ಸರ್ಕಾರ 1ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒತ್ತಾಯ ಮತ್ತು ಅವತ್ತಿನ UPA ಸರ್ಕಾರದಲ್ಲಿ ಏನಂತ ಹೇಳಿದ್ರೆ ಈ ಅಸಂಘಟಿತ ವಲಯದ ಕಾರ್ಮಿಕರನ್ನ ಐಡೆಂಟಿಫೈ ಮಾಡೋದು. ಅಲ್ಲಿ ತನಕ ನಮ್ಮ ದೇಶದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಅನ್ನೋದು ಬೈಫರ್ಗೇಟ್ ಇರಲಿಲ್ಲ. ನಿಮಗೆಲ್ಲ ಗೊತ್ತಿದ್ದಾಗೆ ಈ ಲಿಬರಲೈಸೇಷನ್ ಪಾಲಿಸಿಗಳು ಬಂದ ನಂತರದಲ್ಲಿ ತೀವ್ರತರನಾದ ಬಿಕ್ಕಟ್ಟುಗಳು ಸೃಷ್ಟಿಯಾಗಿದೆ. ತೀವ್ರತರದ ಬಿಕ್ಕಟ್ಟು ಸೃಷ್ಟಿಯಾಗಿ ಜನ ವಲಸೆ ಹೋಗಕ್ಕೆ ಸ್ಟಾರ್ಟ್ ಆದಾಗ ಅವಾಗ ಕಮ್ಯುನಿಸ್ಟ್ ಪಕ್ಷಗಳು ಒತ್ತಾಯ ಮಾಡಿದ್ರು, ಇದನ್ನೊಂದು ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ಸಿನ MP ಡಾಕ್ಟರ್ ಅರ್ಜುನ್ ಸೇನ್ ಗುಪ್ತಾ ಕಮಿಟಿಯನ್ನ ನೇಮಕ ಮಾಡಿದ್ರು. ಆ ಅರ್ಜುನ್ ಸೇನ್ ಗುಪ್ತಾ ಕಮಿಟಿಯವರು ಸ್ಟಡಿ ಮಾಡಿದಾಗ ನಿಮಗೆಲ್ಲ ಗೊತ್ತಿರಬೇಕಂತ ಬಹಳ ಪಾಪ್ಯುಲರ್ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ರು 90% ಜನ ಅಸಂಘಟಿತ ವಲಯದವರು ಅವರ ದಿನದ ದುಡಿಮೆ ಬಹುಶಃ ಎಷ್ಟೋ ಹೇಳಿದ್ರು 20 ರೂಪಾಯಿ. ಅವರ ದಿನದ ದುಡಿಮೆ 20 ರೂಪಾಯಿಗಿಂತ ಕೆಳಗೆ ಬದುಕ್ತಾ ಇದ್ದಾರೆ. ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಗ್ರಿಕಲ್ಚರ್ ವರ್ಕರ್ಸ್ ಇದ್ದಾರೆ, ಕೃಷಿ ಕೂಲಿಕಾರರಿದ್ದಾರೆ, ಅದಲ್ಲದೆ ಅಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ ರೆಕಮೆಂಡೇಶನ್ ಮಾಡಿದ್ರು. ಏನ್ ರೆಕಮೆಂಡೇಶನ್ ಮಾಡಿದ್ರು ಅಂತಂದ್ರೆ 2 ಕಾನೂನುಗಳನ್ನು ಜಾರಿ ತರಬೇಕು ಸರ್ಕಾರ. ಒಂದು, ಅಗ್ರಿಕಲ್ಚರ್ ಲೇಬರರ್ಸ್ಗೆ ಒಂದು ಆಕ್ಟ್ ಅನ್ನು ಜಾರಿ ತರಬೇಕು, ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅವ್ರು ಇರುವಂತಹ ಪ್ರದೇಶಗಳಲ್ಲಿ. 2ನೇದು, ನಾನ್ ಅಗ್ರಿಕಲ್ಚರ್ ವರ್ಕರ್ಸ್ ಯಾರಿದ್ದಾರೆ ಆ ಸಂಘಟಿತ ಕಾರ್ಮಿಕರಿಗೆ ಸಪರೇಟ್ ಆದಂತ ಒಂದು ಕಾನೂನು ತಂದು ಅವ್ರಿಗೆ ಸಪರೇಟ್ ಆದಂತ ಸೋಷಿಯಲ್ ಸೆಕ್ಯೂರಿಟಿ
ಕೊಡಬೇಕು. ಇವೆರಡಕ್ಕೂ ಕೂಡ ಅವತ್ತಿನ ಕಾಲಘಟ್ಟದಲ್ಲಿ 3% GDP ದುಡ್ಡನ್ನ ಮೀಸಲಿಡಬೇಕು ಅಂತ ಹೇಳಿದ್ರು. ಎಷ್ಟು? 3%. ಆ 3% GDP ಅನ್ನ ಇಡಬೇಕು, ರಾಜ್ಯಗಳು ಇಡಬೇಕು, ಕೇಂದ್ರಗಳು ಇಡಬೇಕು ಅಂತೇಳಿ. ಅದರ ಆಧಾರದಲ್ಲಿ ಅವರು ರೆಕಮೆಂಡ್ ಮಾಡಿದ್ದೇನಂತಂದ್ರೆ ಮಿನಿಮಮ್ ಇಂಥವನ್ನೆಲ್ಲ ಕೆಲವು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅಂತ. ಆದ್ರೆ 2008ರಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕಾನೂನು ಜಾರಿಯಾಯಿತು. 2008ರಲ್ಲಿ ಜಾರಿಯಾಯಿತು. ಅದಕ್ಕೆ 1,000 ಕೋಟಿ ರೂಪಾಯಿಯನ್ನ ಅವತ್ತಿನ UPA ಗೌರ್ಮೆಂಟ್ ಎತ್ತಿಡ್ತು. ಆದ್ರೆ 1 ಪೈಸೆ ಖರ್ಚು ಮಾಡಲಿಲ್ಲ. 1 ಪೈಸೆ ಖರ್ಚು ಮಾಡಲಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. 2016ರಲ್ಲಿ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರು ಚೀಮಾರಿ ಆಗ್ತಾರೆ, ಇಷ್ಟಂತ ದುಡ್ಡನ್ನು ನೀವು ಖರ್ಚು ಮಾಡಿಲ್ಲ ಅಸಂಘಟಿತ ಕಾರ್ಮಿಕರಿಗೆ ಅಂತ. ಅವರು ಅರ್ಜುನ್ ಸಿಂಹ ಗುಪ್ತಾ ಕಮಿಟಿ ಹೇಳಿದ್ರು 3 ಲಕ್ಷ ಕೋಟಿ ರೂಪಾಯಿನ ಖರ್ಚು ಮಾಡಬೇಕು ಮಿನಿಮಮ್ ನೀವು. 2 ರಿಂದ 3 ಲಕ್ಷ ಕೋಟಿ ರೂಪಾಯಿನ ಈ ಕೃಷಿ ಕೂಲಿಕರು ಮತ್ತು ಕೃಷಿ ಕೂಲಿಕರು ಅಲ್ಲದೆ ಇರ್ತಕ್ಕಂಥ ಖರ್ಚು ಮಾಡ್ಬೇಕು ನೀವು. ಅವರಿಗೆ ಏನು ಅಂಗವೈಕಲ್ಯ ಆದ್ರೆ, ಅವ್ರಿಗೆ ಅಪಘಾತ ಆದ್ರೆ, ಅವ್ರಿಗೆ ಪೆನ್ಷನ್ ಕೊಡೋದಕ್ಕೆ, ಹೆರಿಗೆ ಭತ್ಯೆ ಕೊಡೋದಕ್ಕೆ, ಸತ್ತು ಹೋದ್ರೆ ಅವ್ರ ಕುಟುಂಬಕ್ಕೆ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ತನಕ ಅದು ಜಾರಿ ಆಗಿಲ್ಲ. ಈಗ ಇವರು ಸಾಹೇಬರು ಬಂದ ಮೇಲೆ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳಿ ತಂದಿದ್ದಾರೆ. ಇದಕ್ಕೆ ಯಾವುದೇ ದುಡ್ಡಿಲ್ಲ, ಯಾವುದೇ ದುಡ್ಡಿಲ್ಲ. ಈ ಗಿಗ್ ವರ್ಕರ್ಸ್ ಅಂತ ಹೇಳಿದಾರಲ್ಲ, ಈ ಗಿಗ್ ವರ್ಕರ್ಸ್ ನೋಡಿ, ಅವರು ಅಗ್ರಿಗೇಟರ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಒಂದೇ ದಿನ 10 ಕಂಪನಿ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಯಾರ ಜೊತೆ ಯಾರ ಹತ್ರ ಕೆಲಸ ಮಾಡ್ತಾರೆ ಗ್ಯಾರಂಟಿ ಇಲ್ಲ. ಅವ್ರಿಗೆ ಈಗ ಏನ್ ಹೇಳಿದಾರೆ ಅಂದ್ರೆ, ಅವರ ಸರ್ವಿಸ್ ನಲ್ಲಿ 1 ರಿಂದ 2% ದುಡ್ಡನ್ನ ಇವರ ಕಲ್ಯಾಣಕ್ಕೋಸ್ಕರ ಕೊಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಕೊಡಬೇಕು ಅದ್ರ ಬಗ್ಗೆ ಮಾತಾಡಲ್ಲ, ರಾಜ್ಯ ಸರ್ಕಾರಗಳು ಏನ್ ಕೊಡಬೇಕು ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಕರ್ನಾಟಕ ಸರ್ಕಾರದವರು 5% ಅನ್ನ ಇಡಬೇಕು, ಅಗ್ರಿಗೇಟರ್ಗಳು ಕೊಡಬೇಕು ಅಂತ ಹೇಳಿ ಅವರೊಂದು ರೆಕಮೆಂಡೇಶನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಅವ್ರಿಗೆ ಯಾವುದೇ ಕಾನೂನಿನ ಸರಿಯಾದಂತ ದಾಖಲೆ ಗಿಗ್ ವರ್ಕರ್ಸ್ ಅಂತ ಇದಾರಲ್ಲ, ಅವ್ರು ಎಲ್ಲಿ ಕೆಲಸ ಮಾಡ್ತಾರ ಅವ್ರ ರೆಕಾರ್ಡ್ ಇದೆಯಾ, ಎಂಪ್ಲಾಯ್ಮೆಂಟ್ ಕಾರ್ಡ್ ಇದೆಯಾ, PF ಇದೆಯಾ, ESI ಇದೆಯಾ? ಯಾವ ಇದಿಲ್ಲ, ಎಂಪ್ಲಾಯ್ಮೆಂಟ್ ಕಾರ್ಡ್ ಇಲ್ಲ. ಅವರು ಬೆಳಗ್ಗೆ ಹೊತ್ತು ಅಡಿಗ ಹೋಟ್ಲಿಂದ ಇಡ್ಲಿ ತಂದು ಕೊಡ್ತಾರೆ, ಮಧ್ಯಾಹ್ನ ಇನ್ನೊಂದು ಯಾವ್ದೋ ಶಾನ್ಬಾಗ್ ಹೋಟ್ಲಿಂದ ತಂದು ಕೊಡ್ತಾರೆ, ಆ ಇನ್ನೊಂದು ಕಡೆಯಿಂದ ಇನ್ನು ಹಳ್ಳಿ ಮನೆಯಿಂದ ತಂದು ಕೊಡ್ತಾರೆ. ಯಾರು ಓನರ್ ಅವರು? ಯಾರು ಓನರ್? ಒಂದು ಈ ಮೊನ್ನೆ ನಿಮ್ಗೆ ಗೊತ್ತಿರಬೇಕು, ಕಳೆದ ವಾರ ದೊಡ್ಡ ಹೋರಾಟ ಅವರು ದೇಶಾದ್ಯಂತ ಹೋರಾಟ ಮಾಡಿದ್ರು. ಯಾಕಂತಂದ್ರೆ 10 ಮಿನಿಟ್ಸ್ ಟಾರ್ಗೆಟ್ ಅಂತ ಇತ್ತು. 10 ನಿಮಿಷದಲ್ಲಿ ಒಂದು ಇದನ್ನ ಡೆಲಿವರಿ ಮಾಡಬೇಕು ಅಂತ. ಎಷ್ಟು ಜನ ಸತ್ತು ಹೋಗ್ತಾ ಇದ್ದಾರೆ, ಎಷ್ಟು ಜನ ವೈಲೇಷನ್, ಎಷ್ಟು ಇದು ಆಗ್ತಾ ಇದೆ. ಈಗ ಕೊನೆಗೆ ಅದನ್ನ ತೆಗೆದಾಕಿ 15 ನಿಮಿಷ ಅಂತ ಮಾಡಿದ್ದಾರೆ. ಆದ್ರೆ ಗಿಗ್ ವರ್ಕರ್ಸ್ ಇರ್ಬೋದು, ಅವರು ಮಾಡರ್ನೈಸ್ ಈಗ ಆಧುನಿಕವಾದಂತ ಇತ್ತೀಚಿನ ವಿಭಾಗವಾಗಿ ಬಂದಿದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿಗಳು ಇಲ್ಲ, ಕೊಡೋದಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ಪ್ರಸ್ತಾಪಗಳು ಇಲ್ಲ. ಅದೇ ತರ ಇತರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದಕ್ಕೂ ಕೂಡ ಯಾವ ರೀತಿಯಲ್ಲಿ ಅವ್ರಿಗೆ ದೊಡ್ಡ ಪ್ರಮಾಣದ ಅಸಂಘಟಿತ ವಲಯದ ಕಾರ್ಮಿಕರು 94% ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿಯ ಸೋಷಿಯಲ್ ಸೆಕ್ಯೂರಿಟಿಯನ್ನ ಈ ಕೋಡ್ ಅಲ್ಲಿ ಪ್ರಸ್ತಾಪ ಮಾಡಿಲ್ಲ. ಇದು ನಾವು ತಿಳ್ಕೋಬೇಕಾದಂತ ಅಂಶ. ಇನ್ನು ನೆಕ್ಸ್ಟ್ ನಿಮ್ಗೆ ಗೊತ್ತಿದ್ದಾಗೆ ಈಗ ನಮಗೆ ESI, EPF ಈಗ ಇರೋಂಥದ್ದೇನು 15,000 ಮೇಲ್ಪಟ್ಟಂತವರಿಗೆ EPF ವ್ಯಾಪ್ತಿ ಬರೋದು, ಅದನ್ನ ಜಾಸ್ತಿ ಮಾಡ್ಬೇಕು ಅನ್ನೋಂಥದ್ದು. ಈಗ ಬಹುತೇಕ ಜನ 15,000 ವ್ಯಾಪ್ತಿಯಲ್ಲಿ ಇದ್ದಾರೆ. ಹೀಗಾಗಿ ಬಹುತೇಕ ಜನಕ್ಕೆ EPF ವ್ಯಾಪ್ತಿಯಿಂದ ಹೊರಗಡೆ ಅಂತ ಒಂದು ಪ್ರಸ್ತಾಪಗಳಿದಾವೆ. ಯಾಕಂದ್ರೆ ನಾನು ಹೇಳಿದಲ್ಲ, 15,000 ಮೇಲ್ಪಟ್ಟಂತವ್ರಿಗೆ ಅವ್ನು ಮ್ಯಾನೇಜರಿಯಲ್ ಹುದ್ದೆ ಅಂತೇಳಿ ಹೇಳ್ಬಿಟ್ಟಿರೋದ್ರಿಂದ ಇದರ ವ್ಯಾಪ್ತಿಗೆ ಬರಲ್ಲ. ಹಂಗಾಗಿ EPF ಬಹುಸಂಖ್ಯಾತ ಜನ ಇವತ್ತು ಅದರಿಂದ ಒಳಗೋಗಿದ್ದಾರೆ. ಹಾಗೆ ESI ನಿಮಗೆಲ್ಲ ಗೊತ್ತಿದೆ, 21,000 ರೂಪಾಯಿ ಮೇಲ್ಪಟ್ರೆ ESI ವ್ಯಾಪ್ತಿಗೆ ಬರಲ್ಲ. ಸೊ ಅದು ಕೆಳಗೆ ಮಾಡ್ಬೇಕಾಗಿತ್ತು. ಅನ್ನ ನೋಡಿದ್ರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿತ್ತು, ಸಂಖ್ಯೆ ಕಡಿಮೆ ಮಾಡಬೇಕಾಗಿತ್ತು. 10 ಜನ ಇರೋ ಕಡೆ 5 ಜನ ಇರೋ ಕಡೆ ಇನ್ವಾಲ್ವ್ ಮಾಡಿಸ್ಬೇಕಾಗಿತ್ತು. ಬಟ್ ಅದು ಯಾವುದು ಕೂಡ ಅದರಲ್ಲಿ ಇಲ್ಲ. ಇನ್ನು ಗ್ರಾಚ್ಯುಟಿಯನ್ನು ಕೂಡ 10 ಅಥವಾ ಅದಕ್ಕಿಂತ ಹೆಚ್ಚು ಜನ ಇದ್ರೆ ಮಾತ್ರನೇ ಗ್ರಾಚ್ಯುಟಿ ಅನ್ನೋಂತ ಒಂದು ವ್ಯಾಪ್ತಿ ಇದೆ. ಇವತ್ತು ನಾನು ಆಗ ಹೇಳಿದಾಗ 5 ಜನ 10 ಜನದೊಳಗೆ ಕೆಲಸ ಮಾಡೋದು ತುಂಬಾ ಜನ ಇದ್ದಾರೆ. ಸುಮಾರು 74% ಜನ ಆ ತರದಲ್ಲಿ ಕೆಲಸ ಮಾಡ್ತಾರೆ. ಅವರು ಗ್ರಾಚ್ಯುಟಿ ವ್ಯಾಪ್ತಿಯಿಂದ ಹೊರಗೊಳ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಹಾಗೆ ಇವತ್ತು ಈ ಮೆಟರ್ನಿಟಿ ಲೀವ್ಸ್ 10 ಜನ ಮೇಲ್ಪಟ್ಟಂತ ಹೆಣ್ಮಕ್ಳನ್ನ ಇದ್ರೆ ಮಾತ್ರನೇ ಅಲ್ಲಿ ಮೆಟರ್ನಿಟಿ ಲೀವ್ ಕೊಡ್ಬೇಕು ಅಂತ.
ಹೆರಿಗೆ ರಜೆ ಕೊಡಬೇಕು ಅನ್ನೋಂಥದ್ದಿದೆ. ಅಂದ್ರೆ ಬಹುಸಂಖ್ಯಾತ ಹೆಣ್ಮಕ್ಳು ವಂಚಿತರಾಗ್ತಾರೆ, ಹೆರಿಗೆ ವಂಚಿತರಾಗ್ತಾರೆ. ಅದಲ್ಲದೆ ಈ ಇಲ್ಲಿ ತನಕ ಏನಿತ್ತು, 30 ಮಹಿಳೆಯರು ಕೆಲಸ ಮಾಡೋ ಫ್ಯಾಕ್ಟರಿಗಳಿದ್ರೆ ಅಲ್ಲಿ ಶಿಶುಗಳನ್ನ ಅವರಿಗೆ ಸೌಲಭ್ಯಗಳನ್ನ ಕೊಡಬೇಕು ಅಂತ ಇತ್ತು. ಈಗ ಅದನ್ನ 50ಕ್ಕೆ ಏರಿಸಿದ್ದಾರೆ. 50 ಸಂಖ್ಯೆ ಮೇಲ್ಪಟ್ಟಿದ್ದಂತ ಮಹಿಳೆಯರಿಗೆ ಮಾತ್ರನೇ ಅಲ್ಲಿ ಅವಕಾಶ ಕೊಡಬೇಕು ಅನ್ನೋಂಥದ್ದು. ಅಂದ್ರೆ ದೊಡ್ಡ ಸಂಖ್ಯೆಯ ಮಹಿಳೆಯರು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗುಳಿಯುವಂತ ಒಂದು ಸಂದರ್ಭಗಳು ಇದಾವೆ ಅನ್ನೋದು. ಹಾಗೆ ಈ ಕಟ್ಟಡ ನಿರ್ಮಾಣ ಕಾರ್ಮಿಕರು, ಅದು ದೊಡ್ಡ ಇದೇ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಈಗ ಇಲ್ಲಿ ತನಕ ಇದ್ದದ್ದು ಕಾನೂನು 10 ಲಕ್ಷ ಮೇಲ್ಪಟ್ಟು ನಿರ್ಮಾಣ ಚಟುವಟಿಕೆ ನಡೆದ್ರೆ ಅವರು ಶಸ್ತ್ರಕೃತ. ನಮ್ಮಲ್ಲಿ 90% ಪರ್ಸೆಂಟೇಜ್ 10 ಲಕ್ಷದಿಂದ 10 ಮೇಲ್ಪಟ್ಟು 50 ವರ್ಷ ಒಳಗೆ ಮನೆ ಕಟ್ಟುವಂತ ದೊಡ್ಡ ಸಂಖ್ಯೆ ಇದ್ದಾರೆ. ಇವ್ರು ಏನ್ ಮಾಡಿದಾರೆ, ಈಗ 50 ಲಕ್ಷಕ್ಕೆ ಏರಿಸಿದ್ರು. 50 ಲಕ್ಷ ಮೇಲ್ಪಟ್ಟು ಮನೆ ಕಟ್ಟಿದ್ರು ಮಾತ್ರ ಸೆಸ್ ಕಟ್ಟಬೇಕು, ಇಲ್ಲಾಂದ್ರೆ ಇಲ್ಲ. ಅಂದ್ರೆ 90% ಜನಕ್ಕೆ, ಅಂದ್ರೆ ಹೆಚ್ಚು ಕಡಿಮೆ ಒಂದು 70ರಿಂದ 85% ಜನಕ್ಕೆ ಸೆಸ್ ಕಟ್ಟಕ್ಕೆ ಅವಕಾಶ ಈಗ ನಿರಾಕರಣೆ ಮಾಡಬೇಕು. ಸೊ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ಸೆಸ್ ಕೊಡುವಂತ ಆದಾಯ ಕಡಿಮೆ ಆಗುತ್ತೆ. ಅದರಲ್ಲಿ ಇನ್ನೂ ಸಾಕಷ್ಟು ಕಟ್ಟಡ ನಿರ್ಮಾಣ ಕಾರ್ಮಿಕರಲ್ಲಿ ಸಾಕಷ್ಟು ವಿವಿಧ ಏನು ಈಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವ್ನು ಇನ್ಸ್ಪೆಕ್ಷನ್ ಮಾಡ್ತಿದ್ದ. 50 ಲಕ್ಷದ ಮೇಲೆ ಅವನು ವೈಲೇಟ್ ಮಾಡಿದ್ರೆ ಪೆನಾಲ್ಟಿ ಹಾಕೋದಕ್ಕೆ ಅವಕಾಶ ಇಲ್ಲ, ಪೆನಾಲ್ಟಿ ಹಾಕಕ್ಕೆ ಅವಕಾಶ ಇಲ್ಲ. ಸೊ ಈ ತರ ಹಲವಾರು ಸಮಸ್ಯೆಗಳು ಇದ್ದಾವೆ. ಹಾಗೆ ವಲಸೆ ಕಾರ್ಮಿಕರು, ಮೈಗ್ರೆಂಟ್ ವರ್ಕರ್ಸ್ 18,000 ಮೇಲ್ಪಟ್ಟು ಯಾರಾದ್ರೂ ಪೇಮೆಂಟ್ ತಗೊಳ್ತಿದ್ರೆ ಅವನಿಗೆ ಕಾನೂನಿನ ವ್ಯಾಪ್ತಿ ಬರಲ್ಲ. ಮೈಗ್ರೆಂಟ್ ವರ್ಕರ್ಸ್ ಹಗಲು ರಾತ್ರಿ ಬಂದು ದುಡಿತಾರೆ. ಅವ್ರಿಗೆ ಈಗ ಆಕ್ಚುಲಿ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಆಕ್ಟ್ ಪ್ರಕಾರ ಅವ್ರಿಗೆ ಚಾರ್ಜ್ ಅನ್ನ ಅಲ್ಲಿ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇತ್ತು. ಆದ್ರೆ ಈಗ ಈ ಸಮಿತಿಯ ಇದರಲ್ಲಿ ಅದಕ್ಕೆ 18,000 ಮೇಲ್ಪಟ್ಟು ಅವ್ನು ಪೇಮೆಂಟ್ ಪಡಿತಾ ಇದ್ರೆ ಅವನು ಇದು ವ್ಯಾಪ್ತಿಗೆ ಬರಲ್ಲ ಇದನ್ನ ಇದ್ರೊಳಗಡೆ ಇಟ್ಟಿದ್ದಾರೆ. ಸೊ ಹೀಗಾಗಿ 40 ಕೋಟಿ ಅಥವಾ 50 ಕೋಟಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಅನ್ವಯ ಆಗುತ್ತೆ ಅನ್ನೋಂತ ಗೌರ್ಮೆಂಟ್ ಲೆಕ್ಕಾಚಾರ ಏನ್ ಹೇಳ್ತಾರೆ ಫಾಲ್ಸು. ಅದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಯಾಕಂತಂದ್ರೆ ಗೌರ್ಮೆಂಟ್ ಏನ್ ಕೊಡ್ಬೇಕಾಗಿದೆ ಅಂತ ಕೊಡ್ತಾನೆ ಇಲ್ಲ. ಬಜೆಟ್ ಅಲೋಕೇಶನ್ ಕೊಡ್ಬೇಕಲ್ಲ, ಬಜೆಟ್ ಅಲೋಕೇಶನ್ ಕೊಡ್ಬೇಕು. ಈಗ ಉದಾಹರಣೆ ಸುಮ್ಮನೆ ನಾನು ಉದಾಹರಣೆ ಹೇಳೋದಾದ್ರೆ ನೀರಿದೆಯಾ, ಈಗ ನೀವು ಉದಾಹರಣೆ ಹೇಳೋದಾದ್ರೆ ನಾವು ಕಳೆದ ಬಜೆಟ್ ಟೈಮಲ್ಲಿ ನಾವು ಬೆಂಗಳೂರಿನಲ್ಲಿ ನಮ್ಮ ಸಿಐಟಿ ನೇತೃತ್ವದಲ್ಲಿ ಹಲವಾರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು, ಹಮಾಲಿ ಕಾರ್ಮಿಕರು, ಮನೆ ಕೆಲಸದ ಹೆಣ್ಮಕ್ಳು, ಆಮೇಲೆ ಟೈಲರ್ಗಳು, ಫೋಟೋಗ್ರಾಫರ್ಗಳು, ಇವರೆಲ್ಲ ಇದ್ದಾರೆ. ನಾವೇನ್ ಮಾಡಿದ್ವಿ, ನಿರಂತರ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ ಬಜೆಟ್ ಟೈಮಲ್ಲಿ ಈ ಬೇರೆ ಬೇರೆ ಅಸಂಘಟಿತ ವಲಯದ ಕಾರ್ಮಿಕರು, ಸಿಐಟಿ ಅಲ್ಲದೆ ಇರತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರನ್ನು ನಾವು ಸೇರಿಸ್ಕೊಂಡ್ವಿ. ಹೋಟೆಲ್ ಕಾರ್ಮಿಕರು, ಸಿನಿಮಾ ಕಾರ್ಮಿಕರು, ನೇಕಾರರು, ಆಟೋ ಚಾಲಕರು, ಇವರೆಲ್ಲ ನಮ್ಮ ಜೊತೆ ಇವರೆಲ್ಲರನ್ನು ಸೇರಿಸ್ಕೊಂಡು ಒಂದು ಒಕ್ಕೂಟ ಅಂತ ಮಾಡ್ಕೊಂಡು ನಾವು ಸಂತೋಷ್ ಲಾಡ್ ಅವ್ರನ್ನು 2-3 ಸಾರಿ ಭೇಟಿ ಮಾಡಿದ್ವಿ. ಈ ತರ ಅಸಂಘಟಿತ ಕಾರ್ಮಿಕರಿದ್ದಾರೆ ಸ್ವಾಮಿ, ಏನಾದ್ರು ಒಂದು ಮಾಡ್ರಿ ಅಂತ ಹೇಳಿ. ಅವರೊಂದು ಪ್ರಯತ್ನ ಮಾಡಿದ್ರು. ಇಲ್ಲ, 1 ಲೀಟರ್ ಪೆಟ್ರೋಲ್ಗೆ 50 ಪೈಸೆ ಟ್ಯಾಕ್ಸ್ ಹಾಕಂತೆ ನಾನು ಪ್ರಪೋಸಲ್ ಮಾಡ್ತೀನಿ. ಅವಾಗ ಒಂದು 400-500 ಕೋಟಿ ರೂಪಾಯಿ ನಮ್ಗೆ ದುಡ್ಡು ಬಂದ್ರೆ ಇವ್ರಿಗೆಲ್ಲ ಏನಾದ್ರು ಕೊಡ್ಬೋದು, ಪೆನ್ಷನ್, ಮೆಡಿಕಲ್, ಅದು ಇದು ಅಂತ ಅವ್ರು ರೆಕಮೆಂಡೇಶನ್ ಮಾಡಿದ್ರು. ಅದು ಬಜೆಟ್ ಅಲ್ಲಿ ಯಾವುದೇ 1 ರೂಪಾಯಿನೂ ಬರಲಿಲ್ಲ. ಹಿಂದೆ 2017ರಲ್ಲಿ ನಾವೇ ಪ್ರಯತ್ನ ಮಾಡಿ ಅಸಂಘಟಿತ ಕಾರ್ಮಿಕರಿಗೆ ಇದು ಭವಿಷ್ಯ ನಿಧಿ ಅಂತ ಹೇಳಿ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ರು. ಅದು ವೆಸ್ಟ್ ಬೆಂಗಾಲ್ ಮಾಡಲ್ 2003ರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಎಡಪಂಥೀಯ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಜಾರಿ ತಂದು. ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಇದರಲ್ಲಿ ಭವಿಷ್ಯ ನಿಧಿ ಅಂತ ಹೇಳಿದ್ರೆ 2 ರೀತಿಯಲ್ಲಿ ಇದೆ. ಒಂದು EPF ಫಂಡ್ ಅಲ್ಲಿ ಬರ್ತಕ್ಕಂಥವ್ರಿಗೆ ಒಂದು ಇದಿದೆ ಭವಿಷ್ಯ ನಿಧಿ. ಇನ್ನು GPF ಅಂತ ಇದೆ, ಸರ್ಕಾರಿ ನೌಕರಿಗೆ GPF ಇದೆ. GPF ಅಂಡ್ EPF ನಡುವೆ ಇದ್ದಂಥವ್ರಿಗೆ ಏನಿರಲಿಲ್ಲ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ 2003ರಲ್ಲಿ ಎಡರಂಗ ಸರ್ಕಾರ EPF ಮತ್ತು GPF ಹೊರತಾದಂತ ಒಂದು ಭವಿಷ್ಯ ನಿಧಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಹೆಂಗಂತಂದ್ರೆ ವರ್ಕರ್ ತಿಂಗಳಿಗೆ 20 ರೂಪಾಯಿ ಕಟ್ಟಬೇಕು, ಗೌರ್ಮೆಂಟ್ 20 ರೂಪಾಯಿ ಕಟ್ತಾರೆ. ಯಾಕಂದ್ರೆ ಈ ಅಸಂಘಟಿತ ಕಾರ್ಮಿಕರಿಗೆ ಮಾಲೀಕರು ಯಾರು? ಸರ್ಕಾರ. ಹಾಗಾಗಿ ಕಾರ್ಮಿಕ 20 ರೂಪಾಯಿ ಕಟ್ಟಬೇಕು, ಸರ್ಕಾರ 20 ರೂಪಾಯಿ ಕಟ್ಟಿದ್ರೆ ಅದನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟು 8% ಬಡ್ಡಿ ತಗೊಂಡ್ರೆ ಅವ್ನು 60 ವರ್ಷ ಆದಾಗ 1,20,000 ರೂಪಾಯಿ ಅವನಿಗೆ ಇದು ಬರ್ತದೆ. ಏನು EPF ಅವನಿಗೆ ಅಮೌಂಟ್ ಬರ್ತದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಇತ್ತು.
ಅಲ್ಲಿ ಅದನ್ನ ನಾವು ಇಲ್ಲಿ ಸರ್ಕಾರದ ಜೊತೆ ಮಾತುಕತೆ ನಡೆದಾಗ ಇಲ್ಲಿಯ ಕಾರ್ಮಿಕ ಇಲಾಖೆಯವರು ಪಶ್ಚಿಮ ಬಂಗಾಳದ ಡೆಲಿಗೇಷನ್ ಹೋಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡ್ಬಂದು ಒಂದು ರಿಪೋರ್ಟ್ ಕೊಟ್ಟರು. ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಒಳ್ಳೆ ಸ್ಕೀಮ್ ಇದೆ, ಇದು ನಮ್ಮ ಕರ್ನಾಟಕಕ್ಕೆ ಅನ್ವಯಿಸಬೇಕು. ಅದು 20 ರೂಪಾಯಿ ಸಾಕಾಗಲ್ಲ. ಒಬ್ಬ ಕಾರ್ಮಿಕ ಅವನು 20 ರೂಪಾಯಿ ಹಾಕಿದ್ರೆ ನಾವು 50 ರೂಪಾಯಿ ಹಾಕ್ಬೇಕು. ಹಾಕಿ ಅವಾಗ ಅವ್ನು ರಿಟೈರ್ಡ್ ಆಗೋ ಟೈಮಲ್ಲಿ 5,60,000 ರೂಪಾಯಿ ಅವನ ಕೈಗೆ ಅಕ್ಯುಮುಲೇಷನ್ ಅಮೌಂಟ್ ಕೊಡಬೇಕು ಅಂತ. ಕೊನೆಗೆ ನಾವು ಇನ್ನೊಂದ್ ಜೊತೆ ಚರ್ಚೆ ಮಾಡಿದ್ವಿ. ನಾವು ಹೇಳಿದ್ವಿ, ಸ್ವಾಮಿ ಇದು ಅದೊಂದು ತಿಂಗಳಿಗೆ 100 ರೂಪಾಯಿ, 50 ರೂಪಾಯಿ ಬೇಡ ಸರ್, 100 ರೂಪಾಯಿ ಅಂತೇಳಿ ಮಾಡಿ ನಾವು 100 ರೂಪಾಯಿ ಕಟ್ಟಿಸ್ತೀವಿ ಅಂತ ಹೇಳಿ 100 ರೂಪಾಯಿ ಲೆಕ್ಕದಲ್ಲೂ ಮಾಡಿದ್ರು. 100 ರೂಪಾಯಿ ಲೆಕ್ಕದಲ್ಲಿ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಸ್ಕೀಮ್ ಅಂತ ಹೇಳಿದ್ರೆ, ಕಾರ್ಮಿಕ 100 ರೂಪಾಯಿ ಹಾಕೋದು, ಸರ್ಕಾರ 100 ರೂಪಾಯಿ ಹಾಕೋದು. SC ST ಆಗಿದ್ರೆ ಡಬಲ್ ಆಗ್ತಾರೆ, ಅಂಗವಿಕಲರಾಗಿದ್ರೆ ಸರ್ಕಾರ ಡಬಲ್ ಆಗ್ತದೆ, ಅವನು ದಲಿತ ಆಗಿದ್ರೆ ಅಥವಾ ಮಹಿಳೆ ಆಗಿದ್ರೆ ಡಬಲ್ ಆಗ್ತಾರೆ. ಈ ರೀತಿಯಲ್ಲಿ ಅವ್ನು ರಿಟೈರ್ಡ್ ಆಗೋ ಟೈಮಲ್ಲಿ 14 ಲಕ್ಷ ರೂಪಾಯಿ ಅಕ್ಯುಮುಲೇಷನ್ ಅಮೌಂಟ್ ಅವನಿಗೆ ರಿಟೈರ್ಡ್ ಆಗೋ ಟೈಮಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಪೋಸಲ್ ರೆಡಿ ಮಾಡಿ, ಆರಂಭದಲ್ಲಿ ಕೇವಲ 4 ಕೆಟಗರಿ ವರ್ಕರ್ಸ್ ಇದನ್ನು ಅನ್ವಯ ಮಾಡಬೇಕು ಅಂತ ಹೇಳಿ, ಹಮಾಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಮನೆ ಕೆಲಸದವರು, ರ್ಯಾಕ್ ಮೇಕರ್ಸ್, ಚಿಂತೆ ಆಗಿರ್ತಾವ 4 ಕೆಟಗರಿಗೆ ಇದನ್ನ ರೆಕಮೆಂಡೇಶನ್ ಕಳಿಸಿದ್ರು. ಈ ಸದ್ಯಕ್ಕೆ 10 ಲಕ್ಷ ಜನಕ್ಕೆ ಜಾರಿ ತರಬೇಕು, 139 ಕೋಟಿ ರೂಪಾಯಿ ಇದನ್ನ ಬೇಕು ಅಂತ. ಆದ್ರೆ ಸಿದ್ದರಾಮಯ್ಯನವರು ಬರೀ ಕೊಟ್ಟಿದ್ದು 25 ಕೋಟಿ. ಈಗ ನಿಮ್ಗೆಲ್ಲ ಗೊತ್ತಿರ್ಬೇಕು, ಅಂಬೇಡ್ಕರ್ ಸಹಾಯಸ್ತ ಕಾರಣ ಅಂತ ಕೊಟ್ಟದಲ್ಲ, ಅದರಿಂದನೇ ಕೊಟ್ಟಿರೋದು. ಬಟ್ ಅದು ಎಷ್ಟು ಪ್ರಯೋಜನ ಆಯ್ತು ಅಂತಂದ್ರೆ, ಕೊರೋನಾ ಟೈಮ್ನಲ್ಲಿ 3 ಲಕ್ಷ ಜನ ಕೊಟ್ಟಿದ್ರಿಂದ 2,000 ರೂಪಾಯಿ ದುಡ್ಡು ಹಾಕಿದ್ರು ಕೊರೋನಾ ಟೈಮ್ನಲ್ಲಿ. ಅಂದ್ರೆ ಸರ್ಕಾರ ಹಣ ಕೊಡಲಾರ್ದನೆ, ಸೆಸ್ ಬರಲಾರ್ದನೆ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಅನ್ನೋಂಥದ್ದು ಅದು ಸುಳ್ಳು. ಈಗ ಕಟ್ಟಡ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಯಾಕಿದೆ ಅಂತಂದ್ರೆ ಸೆಸ್ ಇರೋದ್ರಿಂದ ಇದೆ. ಸೆಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಬಹುಶಃ ಈಗಿನ ಪ್ರಕಾರ ಈ ಕಾಯ್ದೆ ಜಾರಿ ಆದ್ರೆ ಸೆಸ್ ಕೂಡ ನಿಧಾನಕ್ಕೆ ಕಟ್ಟಾಗಿ ಹೋಗುತ್ತೆ. ಸೊ ಇದಾಗಿ ಈ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋಂಥದ್ದು ಜಗತ್ತಿನ ಬೇರೆ ಬೇರೆ ದೇಶಗಳ ಅನುಭವ ಏನಂತಂದ್ರೆ, ಸರ್ಕಾರ ಅತಿ ಹೆಚ್ಚು ಸೋಷಿಯಲ್ ಸೆಕ್ಯೂರಿಟಿಗೆ ಹಣವನ್ನು ಕೊಡುತ್ತೆ. ಆದ್ರೆ ಇಲ್ಲೇ ಸರ್ಕಾರ ಯಾವ ಹಣವನ್ನು ಕೊಡಲಾರ್ದೇ ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿಯನ್ನ ನೀವೇ ಮಾಡ್ಕೊಳ್ರಿ ಅನ್ನೋಂಥ ಒಂದು ಪ್ರಪೋಸಲ್ ಅನ್ನು ಇಟ್ಕೊಂಡು ಇದು ಮಾಡ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಇರೋದು, ಈಗ ನೋಡಿ ಇನ್ನೊಂದು ಹೊಸ ಟರ್ಮ್ ತಂದಿದ್ದಾರೆ, ಫಿಕ್ಸೆಡ್ ಟರ್ಮ್. ಇಲ್ಲಿ ತನಕ ಇದ್ದದ್ದು ಕಾಯಂ ನೌಕರರು, ಗುತ್ತಿಗೆ ಕಾರ್ಮಿಕರು, ಹೊರಗುತ್ತಿಗೆ. ಇದು ಫಿಕ್ಸ್ಡ್ ಟರ್ಮ್ ಅಂತ ತಂದಿದ್ದಾರೆ. ಇದು ಫಿಕ್ಸ್ ಅಂದ್ರೆ ನಿಗದಿತ ಅವಧಿಗೆ ಯಾರು ಬೇಕಾದ್ರೆ ನೀವು ನೇಮಕ ಮಾಡ್ಕೋಬಹುದು. ಫ್ಯಾಕ್ಟರೀಸ್ಗಳಾಗಿರ್ಬೋದು, ಯಾವುದೇ ಏರಲ್ಲಾಗಿರ್ಬೋದು, ನಿಗದಿತ ಅವಧಿಗೆ ನೀವು ಯಾರು ಬೇಕಾದ್ರೆ ನೇಮಕ ಮಾಡ್ಕೋಬಹುದು. ಅವ್ರಿಗೆ ಏನಂತಂದ್ರೆ, ಇಲ್ಲಿ ಒಂದು ದೊಡ್ಡ ಚಮತ್ಕಾರ ಏನ್ ಮಾಡಿದಾರೆ ಅಂತಂದ್ರೆ, ಇಲ್ಲಿ ತನಕ ಗ್ರಾಚ್ಯುಟಿ ಆಕ್ಟ್ ಯಾರಿಗೆ ಅಪ್ಲೈ ಆಗ್ತಿತ್ತು ಅಂದ್ರೆ, ಯಾರು 5 ವರ್ಷ ಕೆಲಸ ಮಾಡ್ತಾರ, ಕೆಲಸ 5 ವರ್ಷದ ನಂತರದಲ್ಲಿ ಗ್ರಾಚ್ಯುಟಿ ಆಕ್ಟ್ ಅಪ್ಲೈ ಆಗ್ತದೆ. ಈಗ ಇವ್ರು ಏನ್ ಮಾಡಿದ್ದಾರೆ, 1 ವರ್ಷಕ್ಕೆ ಜಾರಿ ತಂದಿದ್ದಾರೆ. ಈ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ತಗೊಂಡು ಇವ್ರನ್ನ 1 ವರ್ಷಕ್ಕೆ ಕೆಲಸ ತೆಗೆದು ಅವ್ರಿಗೆ ಗ್ರಾಚ್ಯುಟಿ ಕೊಡ್ಬೇಕು ಅಂತ, 1 ವರ್ಷ ಆದ್ಮೇಲೆ ಗ್ರಾಚ್ಯುಟಿ ಕೊಡ್ಬೇಕು ಅಂತ ಇದ್ದಾರೆ. ಮಾಲೀಕರು ಬಹಳ ನಾವು ಏನಂತಾರೆ, ಚಾಪಿ ಕಳಿಸಿದ್ರೆ ರಂಗಣ ಕಳಿಸ್ತಾರೆ. ಅವ್ರು 1 ವರ್ಷ ಯಾಕೆ ಕಳೆದ 11 ತಿಂಗಳು ಇಟ್ಟು ಕಳಿಸ್ತಾರೆ. 1 ವರ್ಷ ಇಟ್ಕೊಂಡು ಗ್ರಾಚ್ಯುಟಿ ಕೊಡಬೇಕು. ಮೊದಲೇ ಏನ್ ಮಾಡಿದ್ರು ಗೊತ್ತಾ, 4 ವರ್ಷ 9 ತಿಂಗಳು ದುಡಿಸ್ಕೊಂಡು ಇಳಿಸ್ಬಿಡ್ತಿದ್ರು, ರಿಲೀವ್ ಮಾಡ್ಬಿಡ್ತಿದ್ರು. ಯಾಕಂದ್ರೆ 5 ವರ್ಷ ಆದ ತಕ್ಷಣ ಏನ್ ಕೊಡ್ಬೇಕು. ಅದಕ್ಕೆ ಈಗ ಏನ್ ಮಾಡಿದ್ರು, 1 ವರ್ಷ ಆದ್ರೆ ಗ್ರಾಚ್ಯುಟಿ ಕೊಡ್ಬೇಕು. ಇವ್ರು 11 ತಿಂಗಳು ರಿಲೀವ್ ಮಾಡ್ಬಿಡ್ತಾರೆ. ಇವ್ರು ಹೇಳ್ತಾರೆ ಗ್ರಾಚ್ಯುಟಿ ಕೊಡ್ಬೇಕು, 1 ವರ್ಷ ಆದಂತಾರೆ ಕಡ್ಡಾಯ ಗ್ರಾಚ್ಯುಟಿ ಕೊಡ್ಬೇಕು. ಅವ್ನು 15 ದಿವಸ ಕೆಲಸ ಮಾಡಿದ್ರೆ ಗ್ರಾಚ್ಯುಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಇದು ಅತ್ಯಂತ ಮೋಸದ ಕೆಲಸ ಗ್ರಾಚ್ಯುಟಿ ಒಂದು. ಆಮೇಲೆ ಅವರಿಗೆ ಯಾವುದೇ ರೀತಿಯಂತ ಸೆಕ್ಯೂರ್ ಜಾಬೇ ಇಲ್ಲ ಅವರಿಗೆ. ಫಿಕ್ಸೆಡ್ ಟರ್ಮ್. ಈಗ ನಿಮಗೆ ಒಂದು ಉದಾಹರಣೆ ಹೇಳೋದಾದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ಕಾನೂನು ತಂದಿದ್ದಾರೆ. ಈ ಏನಂತಂದ್ರೆ ಇನ್ಕ್ರಿಮೆಂಟ್ ಅಂತ, ಸ್ಕಿಲ್ ಡೆವಲಪ್ಮೆಂಟ್, ಇನ್ಸೆಂಟಿವ್ ಅಂತ ತಂದದ. ಇನ್ಸೆಂಟಿವ್ ಅಂತಂದ್ರೆ ಗಾರ್ಮೆಂಟ್ಸ್ ಅಲ್ಲಿ, ಬೇರೆ ಬೇರೆ ಫ್ಯಾಕ್ಟರಿಯಲ್ಲಿ SC ST ಗಳನ್ನ ನೀವು ನೇಮಕ ಮಾಡ್ಕೊಂಡ್ರೆ ಸೆಂಟ್ರಲ್ ಗವರ್ಮೆಂಟ್ ನವರು ಒಬ್ಬ ವರ್ಕರ್ಗೆ 4,000 ರೂಪಾಯಿನ ಕೊಡ್ತಾರೆ. ಪ್ರೊಡಕ್ಟಿವ್ ಇನ್ಸೆಂಟಿವ್ ಅಂತ. ಇದು ಎಷ್ಟು ಮೋಸ ಅಂದ್ರೆ, ಅದಿನ್ನೂ ಜಾರಿನೇ ಆಗಲಿಲ್ಲ ಸರಿಯಾಗಿ. ಮಹಾರಾಷ್ಟ್ರ ಎಷ್ಟು ಸ್ಪೀಡ್ ಆಗಿ ಜಾರಿ ಮಾಡಿದ್ರು ಅಂದ್ರೆ, ನಮ್ಮ ಒಬ್ಬ ಹುಡುಗಿ, ನಮ್ಮ ರಿಲೇಷನ್, ನಮ್ಮ ಮಿಸಸ್ ತಂಗಿ ಮಗಳು MCOM ಮುಗಿಸಿದಳು. MCOM ಮುಗಿಸಿ ಮಣಿಪುರ ಎಂತದ ಫೈನಾನ್ಸ್ ಇದೆಯಲ್ಲ, ಮಣಾಪುರಂ ಫೈನಾನ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಕೆಲಸಕ್ಕೆ ಸೇರ್ಕೊಂಡ್ರೆ 10,000 ರೂಪಾಯಿ ಅಂತ ಹೇಳಿ ಅವಳಿಗೆ ಹೇಳಿದ್ದಾರೆ. 10,000 ರೂಪಾಯಿ ಅಂತ ಹೇಳಿದ್ರೆ ಅವಳಿಗೆ ಅಕೌಂಟ್ ಹಾಕಿರೋದು ಎಷ್ಟು ಗೊತ್ತಾ, 7,000 ರೂಪಾಯಿ.
10,000 ಅಂತೇಳಿ ಎಂ.ಕಾಮ್ ಮಾಡಿದಂತ ಹುಡುಗಿಗೆ ಸೇರ್ಸ್ಕೊಂಡಿದ್ದಾರೆ ಕೆಲಸಕ್ಕೆ. ಅವಳಿಗೆ 10,000 ರೂಪಾಯಿ ಸೇರ್ಸ್ಕೊಂಡಿದ್ದಾರೆ, 7,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವಳಿಗೆ ಹೇಳ್ತಾ ಇದ್ದಾರೆ, ನೀವು ಪ್ರೊಡಕ್ಟಿವ್ ಇನ್ಸೆಂಟಿವ್ ಕೊಡ್ತಿದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುತ್ತೆ, ನೀವು ತಗೊಳ್ಳಿ ಅಂತ. ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಆಶಾದೀಪ ಯೋಜನೆ ಅಂತ ಏನೋ ಒಂದು ಸ್ಕೀಮ್ ಇದಾವೆ. ಅಂದ್ರೆ ಇವತ್ತು ಅತ್ಯಂತ ಕಾರ್ಮಿಕರಿಗೆ ಮೋಸ ಮಾಡುವಂತ ಯೋಜನೆ. ಈ ಫಿಕ್ಸೆಡ್ ಟರ್ಮ್ ಅನ್ನೋದು ಕೂಡ ಅತ್ಯಂತ ಒಂದು ನಮ್ಮ ಯುವಕರನ್ನ ಯುವತಿಯರನ್ನ ಅತ್ಯಂತ ಶೋಷಣೆ ಮಾಡುವಂತ ಇದು. ಯಾವುದೇ ಪರ್ಮನೆಂಟ್ ಜಾಬ್ ಇಲ್ಲ, ಪರ್ಮನೆಂಟ್ ಸೆಕ್ಯೂರಿಟಿ ಇಲ್ಲ, ಅತಂತ್ರವಾದಂತ ಪರಿಸ್ಥಿತಿಗೆ ಈ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ತಂದಿದ್ದಾರೆ. ಸೊ ಇದು ಮಾಲೀಕರನ್ನ ಅತಿ ಹೆಚ್ಚು ಏನು ಸೂಪರ್ ಪ್ರಾಫಿಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ಇರುವಂತದ್ದು. ಹಾಗಾಗಿ ಇದು ಯಾವ ರೀತಿಯಲ್ಲೂ ಪ್ರಯೋಜನಕಾರಿ ಅಲ್ಲ ಅನ್ನೋದು. ಇನ್ನು ನೆಕ್ಸ್ಟ್ ಕಾರ್ಮಿಕ ರೈಟ್ ಟು ಅಸೋಸಿಯೇಷನ್. ಇದಕ್ಕೆ ನಾನು ಆಗ ಹೇಳಿದೆ, ಈ ಕಾರ್ಮಿಕ ಸಂಘ ಕಟ್ಟುವಂತದ್ದು 1926ನೇ ಇಸ್ವಿಯಲ್ಲಿ ಕಾನೂನು ಬಂದಿದೆ. ಅವಾಗ 7 ಜನ ಇದ್ರು ಮಾತ್ರ ಕಾರ್ಮಿಕ ಸಂಘವನ್ನು ಕಟ್ಟಬೇಕು ಅನ್ನೋಂಥದ್ದು. ಈಗ ಅದನ್ನ 10% ಇರಬೇಕು, ಇಲ್ಲ ಮಿನಿಮಮ್ 100 ಜನ ಇರಬೇಕು ಅನ್ನೋಂಥದ್ದನ್ನ ತಿದ್ದುಪಡಿ ಅದನ್ನ ಮಾಡಿದ್ರು. ಈಗ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಕಾರ್ಮಿಕರು 50% ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸಬೇಕು, ಸಂಘದಲ್ಲಿ ನೋಂದಣಿ ಆಗಿರ್ಬೇಕು. ಅಂದ್ರೆ ಅರ್ಥ ಏನಂದ್ರೆ ಕಾರ್ಮಿಕ ಸಂಘ ಕಟ್ಟಕ್ಕೆ ಆಗಲ್ಲ. ಯಾಕಂದ್ರೆ ಕಾರ್ಮಿಕ ಸಂಘ ಕಟ್ಟಿದ್ರೆ ಕಿತ್ತು ಬಿಸಾಕ್ತಾರೆ. ಎಲ್ಲದರಲ್ಲೂ ಕೂಡ ಅಂದ್ರೆ ಮೊದಲು ನಮ್ದೇನಿತ್ತು, ಈಗ ನಾವೊಂದು ಕಟ್ಟಡ ಕಾರ್ಮಿಕ ಸಂಘ ಕಟ್ಟಬೇಕಾದ್ರೆ ಮೊದಲು 7 ಜನ ಸೇರ್ಕೊಂಡು ಒಂದು ಯೂನಿಯನ್ ಅಂತ ಮಾಡ್ಕೊಂಡು ಆಮೇಲೆ 100 ಜನ ಸೈನ್ ಮಾಡಿಸಿ ಲೇಬರ್ ಡಿಪಾರ್ಟ್ಮೆಂಟ್ ಕೊಡ್ತಿದ್ವಿ. ಅವರ ಆಧಾರ್ ಕಾರ್ಡ್ ಅದೆಲ್ಲ ಕೊಡ್ತಿದ್ವಿ. ಈಗ ಹಂಗಲ್ಲ, 50% ಜನರನ್ನ ಅದಕ್ಕೆ ನೋಂದಣಿ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ಸಾಧ್ಯನೇ ಇಲ್ಲ. ಅದ್ರ ಅರ್ಥ ಏನಂತಂದ್ರೆ ನಾವು ಯೂನಿಯನ್ ಆಗಕ್ಕೆ ಅವಕಾಶನೇ ಇಲ್ಲ ಅಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ. ಹಾಗಾಗಿ ಇದು ಈ ಒಂದೇನಂತ ಹೇಳಿದ್ರೆ, ಇದು ಆಕ್ಚುಲಿ ILO ರೆಸಲ್ಯೂಷನ್ಗೂ ಕೂಡ ವಿರುದ್ಧವಾದದ್ದು. ILO ಕನ್ವೆನ್ಷನ್ಗೂ ಕೂಡ ಸಂಘ ಕಟ್ಟುವಂತ ಸ್ವಾತಂತ್ರ್ಯ ILO ದಿಂದ ಬಂದಂತ ನಮಗೆ ಆ ಒಂದು ರೈಟ್ಸ್ ಏನಿದೆ ಅದು ಇವತ್ತು ನಮಗೆ ಬಹಳ ದೊಡ್ಡ ಸಮಸ್ಯೆ ಆಗಿ ಈ ಟ್ರೇಡ್ ಯೂನಿಯನ್ ಆಕ್ಟ್ ಅಲ್ಲಿ ಈ ಸಮಿತಿಗಳಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು. ಮತ್ತೆ ಇನ್ನೊಂದು, ಟ್ರೇಡ್ ಯೂನಿಯನ್ ರದ್ದು ಮಾಡುವಂತ ಅವಕಾಶ ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಒಂದು ರದ್ದು ಮಾಡಬಹುದು, ಅದನ್ನ ಇನ್ಸ್ಪೆಕ್ಷನ್ ಮಾಡಬಹುದು. ಈ ತರದೆಲ್ಲ ಅವಕಾಶಗಳಿಲ್ಲ. ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಟ್ರೇಡ್ ಯೂನಿಯನ್ಗಳಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು, ಏನೋ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಪಡ್ಕೊಂಡಿರೋದು ಹೆಂಗ ಅಂತಂದ್ರೆ, ಹೊರಗಿನ ಲೀಡರ್ಶಿಪ್ ಕಮಿಟೆಡ್ ಇರುವಂತ ಲೀಡರ್ಸ್ಗಳು ಹೋಗಿ ಅಲ್ಲಿ ಫೈಟ್ ಮಾಡೋದು. ಅವರವರೇ ಕಾರ್ಮಿಕ ಸಂಘ ಕಟ್ಕೊಂಡ್ರೆ ಒಳ್ಳೆ ಅಗ್ರಿಮೆಂಟ್ ಆಗಲ್ಲ. ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿಗಳಂತ ಮಾಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ ಅವ್ರದೇ ಒಂದು ಗುಂಪು ಮಾಡ್ಕೊಳ್ತಾರೆ. ಈಗ ಬಹುತೇಕ ಟ್ರೇಡ್ ಯೂನಿಯನ್ ಏನಂತಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ದೊಡ್ಡ ಇವನ್ ನಿಮಗೆ ಗೊತ್ತಿರಬೇಕು, ಮಹಾತ್ಮ ಗಾಂಧಿ ಟ್ರೇಡ್ ಯೂನಿಯನ್ ಕಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಟ್ರೇಡ್ ಯೂನಿಯನ್ ಕಟ್ಟಿದ್ದು, ಅಂಬೇಡ್ಕರ್ ಅವರು ಟ್ರೇಡ್ ಯೂನಿಯನ್ ಕಟ್ಟಿದ್ದು. ಅಂಬೇಡ್ಕರ್ ಅವರು ಕಟ್ಟಿದಂತ ಪಾರ್ಟಿ ಹೆಸರೇನು? ಲೇಬರ್ ಪಾರ್ಟಿ. ಅಂಬೇಡ್ಕರ್ ಮುಂಬೈ ಪ್ರಾವಿನ್ಸಿಯಲ್ಲಿ 16 ಸೀಟ್ಗಳನ್ನು ಲೇಬರ್ ಪಾರ್ಟಿಯಿಂದ ಗೆದ್ದಿದ್ದು. ಅಂಬೇಡ್ಕರ್ ಲೇಬರ್ ಪಾರ್ಟಿ ಕಟ್ಟಿದ್ದು. ಅಂದ್ರೆ ಹೊರಗಿನ ವ್ಯಕ್ತಿಗಳು ಈ ತರದ ಕಾರ್ಮಿಕರಿಗೆ ಮಾರ್ಗದರ್ಶನ ಮತ್ತು ಕಾನೂನು ತಿಳುವಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ IR ಕೋಡ್ ಅಲ್ಲಿ ಹೊರಗಿನ ವ್ಯಕ್ತಿಗಳನ್ನು ತರೋದಕ್ಕೆ ರಿಸ್ಟ್ರಿಕ್ಷನ್ ಗಳನ್ನ ಹಾಕಿದ್ದಾರೆ. ನೀವೇ ಮಾಡ್ಕೋಬೇಕು ಅನ್ನಂತ ಒಂದು ಆ ತರದಲ್ಲಿ ಒಂದು ಕಾರ್ಮಿಕರ ಅಲ್ಲೇ ಇರ್ತಕ್ಕಂಥವರ ಪದಾಧಿಕಾರಿಗಳಿಗೆ ನೇಮಕ ಮಾಡೋದಕ್ಕೆ ಹಲವಾರು ರಿಸ್ಟ್ರಿಕ್ಷನ್ ಗಳನ್ನು ಇದ್ರಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಮುಂದೆ ದೊಡ್ಡ ಸಮಸ್ಯೆಯಾಗಿ ಬರ್ತದೆ. ಹಂಗಾಗಿ ಏನಂದ್ರೆ ಇದು ಕಾರ್ಮಿಕರಿಗೆ ತಮ್ಮ ಹಕ್ಕುಗಳನ್ನ ಕಾನೂನುಬದ್ಧವಾಗಿ ಸಂಘ ಕಟ್ಟಿಕೊಳ್ಳೋದು, ತಮಗೆ ಬೇಕಾದಂತ ನಾಯಕರನ್ನಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಅವಕಾಶವನ್ನ ಇದರಲ್ಲಿ ಮೊಟಕು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ರೈಟ್ ಟು ಸ್ಟ್ರೈಕ್ ಅನ್ನೋದು ನೋಡಿ, ಈಗ ನಮಗೆ ಎಸೆನ್ಷಿಯಲ್ ಸರ್ವಿಸ್ ಇದ್ರೆ ಸಾಮಾನ್ಯವಾಗಿರ್ತಕ್ಕಂಥ 7 ದಿವಸ ಮುಂಚಿತವಾಗಿ ನಾವು ಒಂದು ಸ್ಟ್ರೈಕ್ ನೋಟಿಸ್ ಕೊಡ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಇದ್ರೆ ಮಾತ್ರನೇ 14 ದಿವಸ ಮುಂಚಿತವಾಗಿ ನಾವು ಸ್ಟ್ರೈಕ್ ನೋಟಿಸ್ ಅನ್ನು ಕೊಡ್ಬೇಕು. ಆದ್ರೆ ಇದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದ್ರಲ್ಲಿ ಒಂದು ಡೇಂಜರ್ ಏನಂತಂದ್ರೆ, ಈಗ ಅಕಸ್ಮಾತ್ ನೀವು ಸ್ಟ್ರೈಕ್ ನೋಟಿಸ್ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ. ಸ್ಟ್ರೈಕ್ ನೋಟಿಸ್ ಕೊಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ಅವ್ರ ಮಾಲೀಕರಿಗೆ ತಲುಪಿ ಅವ್ರ ಲೇಬರ್ ಡಿಪಾರ್ಟ್ಮೆಂಟ್ ಗೆ ತಲುಪಿಸಿದ ತಕ್ಷಣ ಕನ್ಸಿಡರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟ್ರೈಕ್ ಮಾಡಂಗಿಲ್ಲ, ಕನ್ಸಿಡರೇಷನ್ ಸ್ಟಾರ್ಟ್ ಆಗುತ್ತೆ. ಕನ್ಸಿಡರೇಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ
ನೀವು ಮುಷ್ಕರಕ್ಕೆ ಹೋಗುವಂತ ಅವಕಾಶಗಳಿಂದ ವಂಚಿತರು. ಸೊ ಈ ತರದ ಒಂದು ಕಂಡೀಷನ್ಗಳನ್ನ ಅಥವಾ ಮಾಲೀಕರಿಗೆ ಅನುಕೂಲವಾದಂತ ಒಂದು ಇದನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಈಗ ನಿಮಗೆ ಲೇಬರ್ ಕೋಡ್ಗಳು ಅಂತ ಇದ್ದದ್ದನ್ನ ರದ್ದು ಮಾಡಿದ್ದಾರೆ. ಲೇಬರ್ ಏನದು ಅಲ್ಲ, ಇದು ಜುಡಿಷಿಯಲ್ ಇದು ಕನ್ಸಿಲೇಷನ್ ಲೇಬರ್ ಕೋಡ್ಗಳು ರದ್ದಾಗಿದ್ದಾವೆ. ಲೇಬರ್ ಟ್ರಿಬ್ಯುನಲ್ಗಳು ಇದಾವೆ. ಲೇಬರ್ ಟ್ರಿಬ್ಯುನಲ್ಗಳು ನೀವು ಲೇಬರ್ ಕೋರ್ಟ್ಗಳೇ ಇಲ್ಲ ಇನ್ಮೇಲೆ ನೇರವಾಗಿ ಅಲ್ಲಿಗೆ ವರ್ಗಾಯಿಸ್ಬಿಡ್ತಾರೆ. ಅಲ್ಲಿ ವರ್ಗಾಯಿಸಿದ್ರೆ ಅಲ್ಲಿನೂ ಕೂಡ ಏನಂದ್ರೆ ಅಲ್ಲಿ ನ್ಯಾಯ ನಿರ್ಣಯ ಮಾಡುವಂಥದ್ದು ಯಾರು ಅಪಾಯಿಂಟ್ ಆಗಿರ್ತಾರಲ್ಲ ಅವನಿಗೆ ಹೆಚ್ಚಿನ ಅಧಿಕಾರ ಇದೆ, ಬೇರೆ ಇದಿಲ್ಲ. ನೇಮಕ ಮಾಡ್ಕೊಳ್ತಾರೆ. ಈ ತರದ ಒಂದು ಇದಿದೆ. ಜೊತೆಗೆ ಈಗ ಏನಾಗಿದೆ, ಲೇಬರ್ ಕೋರ್ಟ್ಗಳಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ, ಲೇಬರ್ ಡಿಪಾರ್ಟ್ಮೆಂಟ್ ಇನ್ ಮುಂದೆ ಅದು ಲೇಬರ್ ಡಿಪಾರ್ಟ್ಮೆಂಟ್ ಆಗಿ ಉಳಿಯೋದು. ಅದು ಪ್ರತಿ ಲೇಬರ್ ಇನ್ಸ್ಪೆಕ್ಟರ್ಗಳು ಕೂಡ ಫೆಸಿಲಿಟೇಟರ್ ಅಂತೇಳಿ ಬದಲಾಗ್ತಾರೆ. ಅಲ್ಲಿ ಏನು ಈಗ ಸುಮಾರು ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಇಡೀ 44 ಕಾನೂನುಗಳಲ್ಲಿ ಕನಿಷ್ಠ ವೇತನ ಕೊಡದೇ ಇದ್ರೆ, PF ಕಟ್ಟದೇ ಇದ್ರೆ, ESI ಕಟ್ಟದೇ ಇದ್ರೆ ಅಥವಾ ಬೇರೆ ಬೇರೆ ವೈಲೇಷನ್ ಮಾಡಿದ್ರೆ ಆ ವೈಲೇಷನ್ 65 ಅಪರಾಧಗಳಿಗೆ ಶಿಕ್ಷೆ ವಿಧಿಸುವಂತ ಅಥವಾ ದಂಡ ವಿಧಿಸುವಂತ ಅವಕಾಶ ಇದೆ. ಈಗ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಯಾವುದೇ ಲೇಬರ್ ಇನ್ಸ್ಪೆಕ್ಟರ್, ಫ್ಯಾಕ್ಟರಿ ಇನ್ಸ್ಪೆಕ್ಟರ್ಗಳು ಅವನಿಗೆ ಹೋಗಿ ಅಕಸ್ಮಾತ್ ನಿಮ್ಗೆಲ್ಲ ಗೊತ್ತಿದ್ದಂಗೆ PF ಕಟ್ಟಲಿಲ್ಲ ಅಂತ ಎಷ್ಟು ದಂಡ ಆಗ್ತಾ ಇದೆ. ನಿಮಗೆ ಒಂದು ಉದಾಹರಣೆ ಹೇಳೋದಾದ್ರೆ ಸುಮ್ಮನೆ ನಮ್ಮ ಚಳುವಳಿಯಲ್ಲಿ ಇದ್ದಂಥವ್ರೆ ಒಬ್ಬರು ಎಂತ ರಾಜನಪ್ಪ ಇದ್ದದ್ದು ಸ್ಟೊರ್ಯಾಕ್ ರಾಜನ್ ಅಂತೇಳಿ ಚಿನ್ನ ನಮ್ಮ ಕಾಮ್ರೇಡ್ ಸ್ಟೊರ್ಯಾಕ್ ರಾಜನ್ ಅಂತೇಳಿ ಅವ್ರು ನಮ್ಮ ಮೂವ್ಮೆಂಟ್ ಅಲ್ಲಿ ಇದ್ದಂಥವ್ರು ಒಂದು ಫ್ಯಾಕ್ಟರಿ ನಡೆಸ್ತಾ ಇದ್ರು. ಆ ಫ್ಯಾಕ್ಟರಿಯಲ್ಲಿ PF ಕಟ್ಟಿಲ್ಲ ಅಂತೇಳಿ ಅವರೆಷ್ಟೋ 6 ತಿಂಗಳು 2 ತಿಂಗಳು ಜೈಲಲ್ಲಿ ಇದ್ರು. ನಮ್ಮದೇ ಕೇಸ್ ಹಾಕಿ ಫ್ಯಾಕ್ಟರಿ ವರ್ಕರ್ಸ್ ಕೇಸ್ ಹಾಕಿ ಜೈಲಲ್ಲಿ ಇಟ್ಟಿದ್ರು. ಈ ತರ ಸುಮಾರು ಜನ ಮಾಲೀಕರುಗಳು ಅವರೆಲ್ಲ ಜೈಲಲ್ಲಿ ಇರೋದಕ್ಕೆ ಅವಕಾಶ ಇತ್ತು, ದಂಡ ಹಾಕಕ್ಕೆ ಅವಕಾಶ ಇತ್ತು, ಪೆನಲ್ಟಿ ಹಾಕಕ್ಕೆ ಅವಕಾಶ ಇತ್ತು. ಈಗ ಅದನ್ನೆಲ್ಲ ಮಾಡಿದಾರೆ ಅಂದ್ರೆ ಯಾವ ದಂಡನೂ ಹಾಕಂಗಿಲ್ಲ, ಇನ್ಸ್ಪೆಕ್ಷನ್ ಮಾಡಂಗೇ ಇಲ್ಲ. ನೀವು ಇನ್ಸ್ಪೆಕ್ಷನ್ ಮಾಡ್ಬೇಕು ಅನ್ನೋದಾದ್ರೂ ಕೂಡ ಮುಂಚಿತವಾಗಿ ಅವ್ರಿಗೆ ಹೇಳಿ ನಾವು ಇಂಥ ದಿವಸ ಬರ್ತೀವಿ ಅಂತ ಹೇಳಿ ಅವ್ರಿಗೆ ಇನ್ಸ್ಪೆಕ್ಷನ್ ಹೋಗ್ಬೇಕು. ಆಮೇಲೆ ಅಕಸ್ಮಾತ್ ಅವ್ನು ದಂಡ ಹಾಕಿದ್ರು ಕೂಡ ಅವನು ವೈಲೇಟ್ ಮಾಡಿದ್ರು ಕೂಡ ವೈಲೇಟ್ ಅಲ್ಲಿ ಸ್ಪಾಟ್ ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಸ್ಪಾಟ್ ಅಲ್ಲೇ ಪೆನಲ್ಟಿ ಹಾಕಕ್ಕೆ ಅವಕಾಶ ಇತ್ತು ಅವನಿಗೆ. ಈಗ ಹಂಗಲ್ಲ, ನೋಡಪ್ಪ ಹಿಂಗೆಲ್ಲ ಉಲ್ಲಂಘನೆ ಮಾಡೋದಿಲ್ಲ, ನೀನು ಸ್ವಲ್ಪ ಟೈಮ್ ತಗೊಂಡು ಅದೇನು ಸರಿಪಡಿಸ್ಕ. ಅಕಸ್ಮಾತ್ ದಂಡ ಹಾಕಿದ್ರು ಕೂಡ 6 ತಿಂಗಳ ತನಕ ಅವ್ನು ದಂಡ ಕಟ್ಟಕ್ಕಿಲ್ಲ. 6 ತಿಂಗಳ ತನಕ ದಂಡ ಕಟ್ಟಕ್ಕೆ ಅವಕಾಶ ಇಲ್ಲ. ಅವ್ನು ಅಪೀಲ್ ಮಾಡ್ಕೋಬಹುದು. ಇಲ್ಲ ನಾನು ಆಮೇಲೆ ಮಾಡ್ತೇನೆ, ಇಮೇಲೆ ಮಾಡ್ತೇನೆ ಅಂದ್ರೆ ಅವ್ನು ಏನ್ ಹೇಳ್ತಾನೆ ಕೇಳ್ಬೇಕಂತೆ. ಯಾವ ಲೇಬರ್ ಇನ್ಸ್ಪೆಕ್ಟರ್ಗಳು, ಫ್ಯಾಕ್ಟರಿ ಇನ್ಸ್ಪೆಕ್ಟರ್ಗಳು ಅವ್ನು ಕೇಳ್ಕೊಂಡು ನೋಡಪ್ಪ ಈಗ ನೀನು ಅವ್ರದ್ದು ಕಷ್ಟ ಅಂತ ಹೇಳ್ತಿದ್ರೆ ಏನೋ ಕಟ್ಟಿಲ್ಲಂತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 6 ತಿಂಗಳು ಬಿಟ್ಟು ಕಟ್ತಾರ ಅಂತ ಹೇಳಿ ಅವ್ನ ಬುದ್ಧಿವಾದ ಹೇಳಿ ವ್ಯವಹಾರ ಸುಗಮ ಮಾಡಿ ಅವನು ವ್ಯವಹಾರ ಸುಗಮ ಮಾಡ್ಕೊಂಡು ಬರೋದಕ್ಕೆ ಈ ತರದ ಸಾಕಷ್ಟು ಲೇಬರ್ ಡಿಪಾರ್ಟ್ಮೆಂಟ್ ಅನ್ನೋದೇ ಇರಲ್ಲ. ಒಂದು ರೀತಿಯ ಅವ್ರ ಸಂಧಾನವೂ ಅಲ್ಲ. ನಾನು ಆಗ್ಲೇ ಹೇಳಿದ್ರಲ್ಲ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅವರ ವ್ಯವಹಾರವನ್ನ ಸುಗಮಗೊಳಿಸೋದಕ್ಕೆ ಏನ್ ಬೇಕೋ ಸಹಾಯ ಮಾಡಬೇಕು, ಇಲ್ಲದೇ ಇದ್ರೆ ಸಮಸ್ಯೆ ಅಂತ. ಸೊ ಹಾಗಾಗಿ ಇದ್ರದ್ದು ಕೂಡ ಮುಷ್ಕರನು ಕೂಡ ಮಿನಿಮಮ್. ಆಮೇಲೆ ಕಾರ್ಮಿಕ ಸಂಘದಲ್ಲೂ ಕೂಡ ಈಗ ಏನಾಗಿತ್ತು, ಈಗ ಆಕ್ಚುಲಿ ಚುನಾಯಿತರ ಅಂದ್ರೆ ಎಲೆಕ್ಷನ್ ನಡೆದಾಗ ಯಾರು ಓಟ್ ತಗೊಳ್ತಾರ ಅದನ್ನ ಈಗ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ 50% ಇದನ್ನ ತಗೋಬೇಕು, ಏನು ಓಟ್ ತಗೋಬೇಕು. 50% ಓಟ್ ತಗೊಂಡ್ರೆ ಮಾತ್ರ ಅಲ್ಲಿ ನೆಗೋಷಿಯೇಟರ್ ಅಂತೇಳಿ ಸೆಲೆಕ್ಷನ್ ಮಾಡ್ತಾರೆ. ಈಗ ನಿಮಗೆ ಇದನ್ನೇ ಅಪ್ಲೈ ಮಾಡೋದಾದ್ರೆ ನರೇಂದ್ರ ಮೋದಿ ಎಷ್ಟು % ಓಟ್ ತಗೊಂಡ್ರು? 31%, 32%. ಅಂದ್ರೆ 77% ಜನ ನರೇಂದ್ರ ಮೋದಿ ವಿರುದ್ಧ ಓಟ್ ಹಾಕಿದ್ದಾರೆ. ಅದು ಪ್ರಧಾನಮಂತ್ರಿ ಯಾರಾಗಿದ್ದಾರೆ? ನರೇಂದ್ರ ಮೋದಿ. ಇದನ್ನ ಅಪ್ಲೈ ಮಾಡಿದ್ರೆ 50% ಜನ ಕಾರ್ಮಿಕರು ವೋಟ್ ಹಾಕಿದ್ರೆ ಮಾತ್ರ ಅವರು ಮಾಲೀಕರ ಜೊತೆ ನೆಗೋಷಿಯೇಟ್ ಮಾಡಬೇಕು ಅಂತ ಕಂಡೀಷನ್ ಹಾಕಿದಾರಲ್ಲ, ಅದನ್ನೇ ಭಾರತದ ಪಾರ್ಲಿಮೆಂಟ್ಗೆ ಅನ್ವಯಿಸಿದ್ರೆ ನರೇಂದ್ರ ಮೋದಿ ಕೆಳಗಿಳಿಬೇಕು. ಸೊ ಈ ತರದಲ್ಲಿ ಯಾಕಂದ್ರೆ ಪ್ರತಿಯೊಂದು ಸಂಘಕ್ಕೂ ಅದರದ್ದೇ ಆದಂತ ಒಂದು ಕೋಡ್ ಶೇರಿಂಗ್ ಇರ್ತದೆ. ಪ್ರತಿಯೊಬ್ಬರು ಕೂಡ ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕೆ ಅವಕಾಶ ಇತ್ತು. ಆದ್ರೆ ಈಗ ಅದನ್ನ ಆ ಕಾರ್ಮಿಕ ಕಾನೂನುಗಳನ್ನ ಅಥವಾ ಕಾರ್ಮಿಕ ಸಂಘಗಳನ್ನ ನಾಶಪಡಿಸುವಂತ ಒಂದು ಸಾಕಷ್ಟು ಇದನ್ನ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ನೋಡಿ ಅದೆಲ್ಲ ಇದೆ.
51% ಸಂಘಕ್ಕೆ ನೆಗೋಷಿಯೇಟಿಂಗ್ ಯೂನಿಯನ್ ಅಂತ ರೆಕಗ್ನೈಸ್ ಮಾಡಬೇಕು ಅನ್ನೋದು ಇದೆಯಲ್ಲ, ಇದು ಅತ್ಯಂತ ಮಾರಕವಾದಂತಹ ಯೂನಿಯನ್. ಹಾಗಾಗಿ ಈ ತರ ಸಾಕಷ್ಟು ಲೋಪದೋಷಗಳು ಇದರಲ್ಲಿ ಇದಾವೆ. ನಾನು ಅದನ್ನ ಡೀಟೇಲ್ಸ್ ಪೂರ್ತಿ ಹೇಳಕ್ಕಾಗಲ್ಲ, ಬೇಕಾದ್ರೆ ನಿಮಗೆ ಇದರ ನಮ್ಮ PPT ಬೇಕಾದ್ರೆ ನಾನು ಹಾಕ್ತೀನಿ, ಅದನ್ನ ಓದ್ಕೋಬೇಕು. ಹಾಗಾಗಿ ಇದರ ಆಧಾರದಲ್ಲಿ ನಾವೀಗ ಮತ್ತು ಕೆಲಸದ ಅವಧಿನೂ ಕೂಡ ವರ್ಕಿಂಗ್ ಅವರ್ಸ್ ಇವತ್ತು ಇರುವಂತದ್ದು 48 ಗಂಟೆಗಳ ಕಾಲ ವಾರದಲ್ಲಿ ದುಡಿಮೆ ಅನ್ನೋದು. ನಿಮ್ಗೆಲ್ಲ ವರ್ಕಿಂಗ್ ಅವರ್ಸ್ ನ ಇತಿಹಾಸ ಗೊತ್ತಿದೆ. ಮೇ ದಿನದ ಇತಿಹಾಸ 8 ಗಂಟೆ ಕೆಲಸ, 8 ಗಂಟೆ ನಿದ್ದೆ, 8 ಗಂಟೆ ಮನೋರಂಜನೆ, ಅದಕ್ಕೋಸ್ಕರ. ಆದ್ರೆ ಈಗ ಯಾವಾಗ ಈ ತರದ ಬಂಡವಾಳಗಳು ಒತ್ತಾಯ ಮಾಡಿ ವರ್ಕಿಂಗ್ ಅವರ್ಸ್ ಅನ್ನ ಫ್ಲೆಕ್ಸಿಬಲ್ ಮಾಡ್ಬೇಕು ಅಂತ ಹೇಳಿದ್ರು, ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವರ್ಕಿಂಗ್ ಅವರ್ OT ಈಗ ಏನ್ ಹೇಳ್ತಾರೆ 48 ಗಂಟೆನೇ ವಾರದಲ್ಲಿ ದುಡಿಬೇಕು, ಆದ್ರೆ ದಿನದಲ್ಲಿ 8 ಗಂಟೆನೇ ದುಡಿಬೇಕು ಅಂತ ಏನಿಲ್ಲ. ದಿನದಲ್ಲಿ 8 ಗಂಟೆ ದುಡಿಬೇಕಂದ್ರೆ ಸರ್ಕಾರ ನಿಗದಿ ಮಾಡಬಹುದು. 9 ಗಂಟೆ ಆದ್ರೂ ನಿಗದಿ ಮಾಡಬಹುದು, ಸರ್ಕಾರ 12 ಗಂಟೆ ಆದ್ರೂ ನಿಗದಿ ಮಾಡಬಹುದು. ಈಗ ಅಕಸ್ಮಾತ್ ಕರ್ನಾಟಕ ಸರ್ಕಾರದವರು 12 ಗಂಟೆ ಅಂತ ನಿಗದಿ ಮಾಡಿದ್ದಾರೆ. 12 ಗಂಟೆ 10 ಗಂಟೆ ನಿಗದಿ ಮಾಡಿದ್ರೆ ಏನರ್ಥ? 10 ಗಂಟೆ ಕೆಲಸ ಮಾಡಿದ್ರೆ OT ಇಲ್ಲ ಅಲ್ಲ, ಸರ್ಕಾರ ನಿಗದಿ ಮಾಡಿದ್ರೆ. ಅಂದ್ರೆ ಈ ಕಾನೂನು ಇರೋದಕ್ಕೆ ಕರೆಕ್ಟ್ ಆಗಿ ದಿನಕ್ಕೆ ಎಷ್ಟು ಗಂಟೆ ದುಡಿಬೇಕು? 8 ಗಂಟೆ ದುಡಿಬೇಕು. 8 ಗಂಟೆ ಎಷ್ಟು 9 ಗಂಟೆ ದುಡಿದ್ರೆ ಡಬಲ್ ಇದು ಕೊಡ್ಬೇಕು. ಯಾವ್ದು? OT ಕೊಡ್ಬೇಕು. ಈಗ ಏನ್ ಹೇಳ್ತಾರೆ, ನೀವು ಸರ್ಕಾರ 10 ಗಂಟೆ ನಿಗದಿ ಮಾಡಿದ್ರೆ 10 ಗಂಟೆ ದುಡಿರಿ, ವಾರದಲ್ಲಿ 48 ಗಂಟೆನೇ ದುಡಿರಿ. ನೋಡಿ ಹೆಂಗಿದೆ, ಚೆನ್ನಾಗಿದೆ. ನಿಮ್ ದುಡಿಮೆ ಜಾಸ್ತಿ ಆಗಲ್ಲ, ಆದ್ರೆ ನಿಮ್ಮ ಆದಾಯ ಕಡಿಮೆ ಆಗುತ್ತೆ. ಯಾಕಂದ್ರೆ OT ತುಂಬಾ ಜನ OTಯಲ್ಲೇ ಜೀವನ ಮಾಡುವಂತ ತುಂಬಾ ಜನ ಇದ್ದಾರೆ. ಇದು ಎಂತ ಮೋಸ ಆಕ್ಚುಲಿ. ಇದು ಈಗ ಒಳಗೋದ್ರೆ ಮಾತ್ರ ಇದೆಲ್ಲ ಗೊತ್ತಾಗುತ್ತೆ, ಇಲ್ಲದೆ ಇದ್ರೆ ಈ ತರದ್ದು ಗೊತ್ತಾಗಲ್ಲ. ಆಮೇಲೆ ಈಗ ಹೆಣ್ಮಕ್ಳನ್ನು ರಾತ್ರಿ ಪಾಳ್ಯದಲ್ಲಿ ದುಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ರಾತ್ರಿ ಪಾಳ್ಯದಲ್ಲಿ ಮೊದಲು ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಗ್ಗೆ 6 ಗಂಟೆ ತನಕ ಕಂಡೆ ಇದಿತ್ತು, ದುಡಿಸಬಾರ್ದು ಇತ್ತು. ಈಗ ರಾತ್ರಿ ಪಾಳ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ಸೇಫ್ಟಿ ಇಲ್ಲ. ಆಮೇಲೆ 500 ಜನ ಹಿಂದೇನಿತ್ತು ಸೇಫ್ಟಿ ಇನ್ಸ್ಪೆಕ್ಟರ್ಗಳು 500 ಜನ, ಈಗ 500 ಜನ ಫ್ಯಾಕ್ಟರಿ ಜನ ಇರೋ ಕಡೆ ಸೇಫ್ಟಿ ಇನ್ಸ್ಪೆಕ್ಟರ್ ಇರಬೇಕಾಗಿಲ್ಲ, ಯಾವುದೇ ಸೇಫ್ಟಿ ಮೇಜರ್ ತಗೋಬೇಕಾಗಿಲ್ಲ. 500 ಜನ ಮೇಲ್ಪಟ್ಟಂತ ಎಲ್ಲಿದಾವ? ನಮ್ಮ 500 ಜನ ಮೇಲ್ಪಟ್ಟಂತ ಫ್ಯಾಕ್ಟರಿ ಎಷ್ಟು ಜನ ಇದಾರೆ? ಎಷ್ಟಿದಾವ? ಇಲ್ಲ, ಬಹಳ ಕಡಿಮೆ. ಅಂತ 500 ಜನ ತನಕ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಸೇಫ್ಟಿ ಇನ್ಸ್ಪೆಕ್ಟರ್ ಇಡಬೇಕಾಗಿಲ್ಲ, ಸೇಫ್ಟಿ ಮೇಜರ್ ಬಗ್ಗೆ ಇದು ಮಾಡಬೇಕಾಗಿಲ್ಲ ಅಂತ ಹೇಳಿ ಇದೆಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಈ ತರ ಹಲವಾರು ಇದು ಕಾರ್ಮಿಕ ವಿರೋಧಿ ಇದೆಲ್ಲವೂ ಕೂಡ ಇರ್ತಕ್ಕಂಥ ನೋಡ್ತಾ ಇದ್ವಿ. ಈ ತರ ಸಾಕಷ್ಟು ವ್ಯತ್ಯಾಸಗಳು ಇದಾವೆ. ನಾನು ಆಗ್ಲೇ ಹೇಳಿದ ಇನ್ಸ್ಪೆಕ್ಟರ್ಗಳು ನೋಡಿ, ಇನ್ಸ್ಪೆಕ್ಟರ್ಗಳು ಅನ್ನೋಂತ ಒಂದು ಹುದ್ದೆಗಳೇ ಇರಲ್ಲ. ಇನ್ಮೇಲೆ ಫೆಸಿಲಿಟೇಟ್ ಅಂತ ಮಾಡ್ತಾರೆ. ಅದರಲ್ಲಿ ಫ್ಯಾಕ್ಟರೀಸ್ ಆಕ್ಟ್ ಅವರು ಏನು ಹೋಗ್ತಾರೆ ಜಸ್ಟ್ ಹೋಗಿ ಅವರು ಫೆಸಿಲಿಟೇಟ್ ಮಾಡಿರೋದು. ಯಾವುದೇ ಇನ್ಸ್ಪೆಕ್ಷನ್ ಅಂದ್ರೆ ಸಡನ್ ಆಗಿ ಅದೇನಂತಲ್ಲ, ಇಮಿಡಿಯೇಟ್ ಆಗಿ ಏನದು ಇದಕ್ಕಿದ್ದಂಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಕ್ ಅವಕಾಶ ಇಲ್ಲ. ಹೋಗೋದಾದ್ರೂ ಹೇಳಿ ಹೋಗ್ಬೇಕು. ಮತ್ತು ಹೇಳಿ ಹೋದ ನಂತರ ಸ್ಮಾರ್ಟ್ ಇನ್ಸ್ಪೆಕ್ಷನ್ ಅದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದ್ದು ಏನಿದೆ ಅದನ್ನು ಫಾಲೋ ಮಾಡ್ಬೇಕು. ಆ ತರದ ಒಂದು ಪ್ರಶ್ನೆ ಇದೆ. ಮತ್ತು ಈಗ ವೈಲೇಷನ್ಗೂ ಅವಕಾಶ ಇಲ್ಲ. ನಾನು ಆಲ್ರೆಡಿ ವಲಸೆ ಕಾರ್ಮಿಕ ಪ್ರಶ್ನೆ ಇದೆ. ಇವೆಲ್ಲವೂ ಕೂಡ ಮತ್ತು ನಾನು ಆಲ್ರೆಡಿ ಹೇಳಿದ್ದಾರೆ ಮೇಲ್ಪಟ್ಟಂತವ್ರು ಇದೆಲ್ಲರೂ ಕೂಡ ಹೊರಗಿರ್ತಾರೆ. ಮತ್ತು ಗುತ್ತಿಗೆ ಕಾರ್ಮಿಕರು, ಇವತ್ತು ಗುತ್ತಿಗೆ ಕಾರ್ಮಿಕರಿಗೆ ಆಕ್ಚುಲಿ ಒಂದು ಸಾಕಷ್ಟು ಪ್ರೊಟೆಕ್ಷನ್ ಇತ್ತು 1970ರ ಗುತ್ತಿಗೆ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ. ಬಟ್ ಇಲ್ಲಿ ಆ ಪ್ರೊಟೆಕ್ಷನ್ಗಳು ಯಾವುದೇ ಲಯಬಿಲಿಟಿ ಎಂಪ್ಲಾಯರ್ಗೆ, ಪ್ರಿನ್ಸಿಪಲ್ ಎಂಪ್ಲಾಯರ್ ಮೊದಲೇನಿತ್ತು ಅಂತ ಹೇಳಿದ್ರೆ ಎಂಪ್ಲಾಯರ್ ಒಬ್ಬ ಗುತ್ತಿಗೆದಾರ ಅವನು ಏನಾದ್ರೂ ಸೌಲಭ್ಯ ಕೊಡದೇ ಇದ್ರೆ ಅಥವಾ ಅವನು ಅದಕ್ಕೆ ಕಾರಣ ಯಾರು ಅಕಸ್ಮಾತ್ ಪೇಮೆಂಟ್ ಕೊಡದೇ ಇದ್ರೆ ಅವನಿಗೆ ಸೌಲಭ್ಯ ಕೊಡದೇ ಇದ್ರೆ ಪ್ರಿನ್ಸಿಪಲ್ ಎಂಪ್ಲಾಯರ್ ಕೊಡ್ಬೇಕು ಅಂತಿತ್ತು. ಯಾರನ್ನ ಪ್ರಧಾನ ಮಾಲೀಕ ಇದ್ದಾನೆ ಪ್ರಧಾನ ಮಾಲೀಕ ಕೊಡ್ಬೇಕು ಅಂತ. ಬಟ್ ಈಗ ಅದನ್ನೆಲ್ಲ ಇನ್ಸ್ಟ್ರಕ್ಷನ್ ಬದಲಾಗಿಬಿಟ್ಟಿದ್ದಾರೆ. ಹೀಗಾಗಿ ಗುತ್ತಿಗೆ ಕಾರ್ಮಿಕರಿಗೆ ಇನ್ನಷ್ಟು ವೈಲೇಷನ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತು ಫ್ಯಾಕ್ಟರೀಸ್ ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ರಿಟ್ರೆಚ್ಮೆಂಟ್ ಮತ್ತು ಲೇ ಆಫ್ ಇಲ್ಲಿ ತನಕ ಏನಿತ್ತು
100 ಜನ ಇರ್ತಕ್ಕಂಥ ಕಾರ್ಖಾನೆಯನ್ನ ಮುಚ್ಚಬೇಕು ಅನ್ನೋದಾದ್ರೆ ಅವ್ನು ಪ್ರಯರ್ ಪರ್ಮಿಷನ್ ತಗೋಬೇಕು, ಸರ್ಕಾರದ ಪ್ರಯರ್ ಮುಂಚಿತ ಇದು ತಗೋಬೇಕು. ಈಗ ಅದು ಸಂಖ್ಯೆ ಏನ್ ಮಾಡಿದ್ದಾರೆ, 300ಕ್ಕೆ ಹೆಚ್ಚು ಮಾಡಿದ್ದಾರೆ. 300ಕ್ಕೆ ಹೆಚ್ಚು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅಂತ ದೊಡ್ಡ ಸಮಸ್ಯೆ ಇದೆ. ಕೇರಳದಂತ ಕಡೆ ಅಂತ 300 ಜನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಅವಕಾಶ ಕಡಿಮೆ. ರಾಜಸ್ಥಾನದಲ್ಲಿ ಫಸ್ಟ್ ಜಾರಿ ಮಾಡಿದಾಗ 74% ಈ ತರ ಕಾರ್ಮಿಕರು ಈ ಲೇ ಆಫ್ ಒಳಗಡೆ ಬರ್ತಾರೆ ಅನ್ನೋಂಥದ್ದು. ಕರ್ನಾಟಕದಲ್ಲೂ ಅದು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ. ಈಗ 300 ಜನ ಕೆಲಸ ಮಾಡುವಂತ ಕಾರ್ಮಿಕರು ಕೆಲಸ ಮಾಡುವಂತ ಯಾವುದೇ ಕಾರ್ಖಾನೆಯನ್ನ, ಯಾವುದೇ ಉದ್ಯಮವನ್ನ ಸರ್ಕಾರದ ಅನುಮತಿಯಿಂದಲೇ ಅವನು ಲೇ ಆಫ್ ಮಾಡಬಹುದು, ಮುಚ್ಚಬಹುದು ಅನ್ನೋಂತ ಒಂದು ಅವಕಾಶವನ್ನ ಈ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತು ನಾನು ಹೇಳಿದ ಮಹಿಳಾ ಕಾರ್ಮಿಕರಿಗೆ ಅದು ಸಮಾನ ವೇತನ ಕೊಡಬೇಕು ಅನ್ನೋಂತ ಇದೆಲ್ಲವನ್ನೂ ಕೂಡ ಅವರು ಇದನ್ನ ಮಾಡ್ತಾ ಇದ್ದಾರೆ, ವೈಲೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಈ ಕರ್ನಾಟಕದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ನಾನು ಹಾಗೆ ಹೇಳಿದೆ, ಈಗ ನೋಡಿ 50 ಜನ ಬೇರ್ಪಟ್ಟಂತ ಕಾರ್ಖಾನೆಯಲ್ಲಿ ಮಹಿಳೆಯರಿದ್ರೆ ಮಾತ್ರ ಅವರಿಗೆ ಕೃಷಿ ಓಪನ್ ಮಾಡ್ಬೇಕು ಅನ್ನೋಂಥದ್ದು ಇದೆ. ಅದು ಹಿಂದೆ 30 ಜನ ಅಂತ ಇತ್ತು. ಈ ತರದ ಸಾಕಷ್ಟು ಸಮಸ್ಯೆಗಳು ಈ ಕಾಯ್ದೆ ಇದಾವೆ ಅನ್ನೋಂಥದ್ದು ನಾನಾಗಲೇ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಮುಖ್ಯವಾಗಿ ಬಹಳ ಈ ಲೇಬರ್ ಡಿಸ್ಪ್ಯೂಟ್ ಏನಿದೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಲ್ಲಿ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್, ಐಡಿ ಆಕ್ಟ್ ಅಲ್ಲಿ ನಮ್ಗೆ ಸಾಕಷ್ಟು ರಿಲೀಫ್ಗಳಿತ್ತು. ಸಾಕಷ್ಟು ವೈಲೇಷನ್ ಗಳಾದಾಗ ಕಾರ್ಮಿಕರು ಅವರು ಅರ್ಜಿಗಳನ್ನ ಹಾಕೊಂಡು ಅಲ್ಲಿ ಬೇರೆ ಬೇರೆ ಅದು ಕ್ಲೋಸರ್ ಇರ್ಬೋದು ಅಥವಾ ಅವರ ಟರ್ಮಿನೇಷನ್ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ರಿಲೀಫ್ ಪಡೆಯಕ್ಕೆ ಅವಕಾಶ ಇತ್ತು. ಬಟ್ ಈಗ ಆ ಅವಕಾಶಗಳು ಬಹಳ ಕಡಿಮೆ ಆದಂತ ಇದನ್ನೆಲ್ಲವೂ ಕೂಡ ಮಾಡಿದ್ದಾರೆ. ನಾನು ಹೆಚ್ಚು ಟೈಮ್ ಆಗಿರೋದ್ರಿಂದ ಇದು ಮಾಡಬಹುದಲ್ಲ. ಒಟ್ಟಿನಲ್ಲಿ ಒಂದು ಹೇಳೋದಾದ್ರೆ ಈ 29 ಕಾರ್ಮಿಕ ಕಾನೂನುಗಳು ಏನಿತ್ತು, ಆ 29 ಕಾರ್ಮಿಕ ಕಾನೂನುಗಳು ಕಾರ್ಮಿಕರಿಗೆ ಸಂಪೂರ್ಣವಾದಂತ ರಿಲೀಫ್ ಕೊಡದೇ ಇದ್ರು ಕೂಡ, ಆದ್ರೆ ಆ ಎಲ್ಲಾ ಕಾನೂನುಗಳು ಬಂದದ್ದು ಹೇಗೆ ಅಂತಂದ್ರೆ ತ್ಯಾಗ ಮತ್ತು ಹೋರಾಟದಿಂದ ಕಾನೂನುಗಳು ಬಂದು ಆ ಕಾನೂನುಗಳು ಜಾರಿ ಆಗ್ತಾ ಇರಲಿಲ್ಲ, ನಿಜ. ಆ ಕಾನೂನುಗಳನ್ನ ಜಾರಿ ಆಗೋದಕ್ಕೆ ಬೇಕಾದ ಹೋರಾಟಗಳನ್ನು ಸತತವಾಗಿ ನಡೀತಾ ಇತ್ತು. ಹಾಗಾಗಿ ಎಷ್ಟೋ ಇಂಪ್ರೂವ್ಮೆಂಟ್ ಇತ್ತು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಆ 29 ಕಾರ್ಮಿಕ ಕಾನೂನುಗಳನ್ನ 4 ಸಮಿತಿಗಳನ್ನಾಗಿ ಸರಳೀಕರಣ ಮಾಡಿದೀವಿ ಅಂತ ಹೇಳಿ ಈಗ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಮಾಲೀಕರಿಗೆ ಕಣ್ಣಿಗೆ ಬೆಣ್ಣೆ, ಕಾರ್ಮಿಕರ ಕಣ್ಣಿಗೆ ಸುಣ್ಣ. ಬಹುಶಃ ನನಗೆ ನಮ್ಮ ಹಿಂದೆ ಈ ನವ ಉದಾರೀಕರಣ ನೀತಿಗಳು LPG ಪಾಲಿಸಿಗಳು ಬಂದಾಗ ನಮ್ಮ ಉಡುಪಿಯ ಬಹಳ ಪ್ರಖ್ಯಾತವಾದಂತಹ ನಮ್ಮ ಚಿಂತಕ ಫಣಿರಾಜ್ ಅವರು ಒಂದು ಇದನ್ನು ಬರೆದಿದ್ದು, ಒಂದು ಹಾಡು ಬರೆದಿದ್ದು. ಯಾರು ಇವ್ರ ಬಗ್ಗೆ, ಮನಮೋಹನ್ ಸಿಂಗ್ ಬಗ್ಗೆ. ಬಲು ಜಾದೂಗಾರನವ್ವ ಮನಮೋಹನ ಸಿಂಗ, ಬಲು ಜಾದೂಗಾರನವ್ವ ಮನಮೋಹನ ಸಿಂಗ ಅಂದ್ರೆ ಆತರ. ಅಂದ್ರೆ ಇವರು ಮನಮೋಹನ್ ಸಿಂಗ್ ಅಂತ ಅತಿಯಾದಂತ ಇದು ಬಂಗಾರ ಹಿಡಿದು ಮಣ್ಣನ್ನು ಮಾಡಿ, ಮಣ್ಣನ್ನು ಹಿಡಿದು ಬೂದಿಯ ಮಾಡಿ, ಬೂದಿಯನ್ನೆಲ್ಲ ದೇಶಕ್ಕೆ ಎರಚಿ ವಿಶ್ವ ಬ್ಯಾಂಕಿನ ಪ್ರಸಾದವೆಂದ ಅಂತ. ಹಂಗೆ ಮಣ್ಣು ಹಿಡಿದು ಇದು ಬಂಗಾರ ಹಿಡಿದು ಮಣ್ಣು ಮಾಡಿ, ಮಣ್ಣನ್ನೆಲ್ಲ ಬೂದಿ ಮಾಡಿ, ಬೂದಿನ ವಿಶ್ವಕ್ಕೆ ಎರಚ, ಇದು ವಿಶ್ವ ಬ್ಯಾಂಕಿನ ಪ್ರಸಾದ ಎಲ್ಲರೂ ತಿಂತ್ರಿ ಅಂತ. ಹೀಗಾಗಿ ಈಗ ನರೇಂದ್ರ ಮೋದಿ ಅವರು ಇದು ಕಾರ್ಪೊರೇಟ್ ಪ್ರಸಾದವನ್ನ ಎಲ್ಲ ಕಾರ್ಮಿಕರಿಗೆ ಬೆಣ್ಣೆ ಕೊಡ್ತಾರೆ ಅಂತೇಳಿ ಸುಣ್ಣ ಕೊಟ್ಟು ಕಾರ್ಪೊರೇಟ್ ವಲಯಕ್ಕೆ ಬೆಣ್ಣೆ ಇಟ್ಟು ಅವರಿಗೆ ಮಾತ್ರ ಸಾಲ ಮನ್ನಾ. ನೋಡಿ, ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ 10 ವರ್ಷದಲ್ಲಿ 6.5 ಲಕ್ಷ ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಲ ಮನ್ನಾ ಮಾಡಿದ್ದಾರೆ ಬ್ಯಾಂಕ್ ಅಲ್ಲಿ 10 ವರ್ಷದಲ್ಲಿ. ಇನ್ನ ಮನಮೋಹನ್ ಸಿಂಗ್ ಕಾಲದಿಂದ ಲೆಕ್ಕ ಹಾಕಿದ್ರೆ ಅದು ಆಕ್ಚುಲಿ 16.5 ಲಕ್ಷ ಕೋಟಿ ಇತ್ತು. 16.5 ಲಕ್ಷ ಕೋಟಿ ಇತ್ತು, ಜಾಸ್ತಿ ಆಯ್ತು. ಕಳೆದ 10 ವರ್ಷದಲ್ಲಿ 6.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಅಂದ್ರೆ ಇವತ್ತು ಶ್ರೀಮಂತರು ಅತಿಯಾದ ಶ್ರೀಮಂತರಾಗಿ ಬೆಳೆಯೋದಕ್ಕೆ ಇವೆಲ್ಲವೂ ಕಾರಣ. ಹಾಗಾಗಿ ಈ ನೀತಿಗಳ ಫಲ ಯಾರಿಗೆ ಅಂತ ಹೇಳಿದ್ರೆ, ಈ ನೀತಿಗಳ ಫಲ ನಮ್ಮ ದೇಶದ ಶ್ರೀಮಂತರಿಗೆ, ನಮ್ಮ ದೇಶದ ಕಾರ್ಪೊರೇಟ್ ವಲಯಕ್ಕೆ. ಈ